ಹರಿಸೆನ್ನ ದುರಿದಾಂತವಾ ಹರಿಸೆನ್ನ ದುರಿದಾಂತವಾ ಕರುನಾಡು ಪ್ರಭುವೇ ಪೊರೆಯನ್ನ ದೊರೆಯೇ ಕರುನಾಡು ಪ್ರಭುವೇ ಪೊರೆಯನ್ನ ದೊರೆಯೇ ಏಕೆನ್ನ ಬಳಲಿಸುತ್ತಿರುವೆ ಹೇ ದೇವದೇವ ನೀ ತೋರಿದಯವ ಹರಿಸೆನ್ನ ದುರಿದಾಂತವ ಹರಿಸೆನ್ನ ದುರಿದಾಂತವ ಇನ್ನೆಲ್ಲಿ ಯಾವ ಪುರದಲ್ಲಿ ಇರುಳು ಎಂದು ಹುಡುಕಲಿ ಮನ್ಮಥನಿಗೆ ಒಪ್ಪುವಂತಹ ಮೋಹನಾಗಿ ನೀನು ಹಿಂದಿರುಗಿ ಹೋಗೋಣವೆಂದರೆ ಮುಕುಂದನು ಮತ್ತಷ್ಟು ಮೌನಕ್ಕೊಳಗಾಗುವನು. ಈಗೇನು ಮಾಡಲಿ? ನಾರಾಯಣ ನಾರಾಯಣ. ನಾರದ ಮಹಾತ್ಮ ಪೂಜ್ಯರಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿದೆ. ಓಹೋ, ಪಾಂಡವರ ಪಟ್ಟದರಸಿ ಕೃಷ್ಣನ ತಂಗಿ. ಹೌದು ಸ್ವಾಮಿ, ಹೌದು, ಆಕೆಯೇ ನಾನು. ನಾರದ ಮಹಾತ್ಮರೇ, ಶ್ರೀ ಕೃಷ್ಣ ಪರಮಾತ್ಮನ ಪುತ್ರನಾದ ಮನ್ಮಥನಿಗೆ ಕನ್ಯೆಯನ್ನು ಹುಡುಕುವ ಕಾರ್ಯವನ್ನು ನನಗೆ ನೇಮಿಸಿರುವರು. ಅದರ ಸಲುವಾಗಿ ನಾನು ಸಂಚರಿಸಿರುವ ದೇಶಗಳೆಲ್ಲ ದಯಮಾಡಿ ಯಾವುದಾದ್ರೂ ಒಂದು ಸಹಾಯ ಮಾಡಿ. ಅಲ್ಲ ತಾಯಿ, ನಾನಾದರೂ ಬ್ರಹ್ಮಚಾರಿ, ನಾನೇನು ಬಲ್ಲೆ? ಹಾಗೆನ್ನಬೇಡಿ, ದಯಮಾಡಿ ನನಗೆ ಸಹಾಯ ಮಾಡಲೇಬೇಕು. ಓಹೋ, ಮರೆತಿದ್ದನು. ಕಮಲಾವತಿ ಪಟ್ಟಣದ ಕಮಲೇಶರಾಜನ ಮಗಳಾದ ರತಿಯಿರುಳು, ಆತನಿಗೆ ಮನ್ಮಥನಿಗೆ ತಕ್ಕ ಓದು. ಧನ್ಯ ಧನ್ಯ ಪೂಜ್ಯರಿ, ನಾನಿನ್ನು ಹೋಗಿ ಬರುತ್ತೇನೆ. ಆಗಲಿ ತಾಯಿ. ನಾರಾಯಣ ನಾರಾಯಣ. ಓಹೋ, ಮರೆತಿದ್ದೆನೋ. ಮೊದಲು ಆತನಿಂದ ವಚನವನ್ನು ಪಡೆ, ಆನಂತರ ವಿಚಾರವನ್ನು ತಿಳಿಸಿ. ಹಾಗೆ ಆಗಲಿ, ನಿಮ್ಮ ಮಾತನ್ನು ನಡೆದುಕೊಳ್ತೇನೆ. ನಾರಾಯಣ. ವೀರ ನೆನೆಸುತ್ತ ದಾರುಣಿಯೊಳಗೆ ವಿಜಯ ನೆನೆಸುತ್ತ ಅರ್ಥವ ಪಡುವೆ. ವೀರ ನೆನೆಸುತ್ತ ದಾರುಣಿಯೊಳಗೆ ವಿಜಯ ನೆನೆಸುತ್ತ ಅರ್ಥವ ಪಡುವೆ. ಗಗನದಿ ದೀಪಗಳ ಸಮರದಿ ಗೆಲ್ವೆ. ಗಗನದಿ ದೀಪಗಳ ಸಮರದಿ ಗೆಲ್ವೆ. ದಾರುಣಿಯೊಳಗೆ ಸರಿತ ಮರೆ, ದಾರುಣಿಯೊಳಗೆ ಸರಿತ ಮರೆ. ದಾರುಣಿಯೊಳಗೆ ಸರಿತ ಮರೆ, ದಾರುಣಿಯೊಳಗೆ ಸರಿತ ಮರೆ. ಮಂತ್ರಿ ಮಹಾಪ್ರಭು, ಸಪ್ತರಾಜರಿಂದಲೂ ಕಪ್ಪ ಕಾಣಿಕೆಯನ್ನು ಪಡೆದು ಸುಸೂಲಿತರಿಂದ ಬಳಸುತ್ತಿರುವ ಈ ರಾಜ್ಯವು ಶಂಕರನ ಕೃಪೆಯಿಂದ ಶೋಭಾಯಮಾನವಾಗಿದೆ, ಅಲ್ಲವೇ? ಹೌದು ಮಹಾಪ್ರಭು. ಚಾರುಣಿ, ಸಮಾಚಾರವೇನು? ದ್ವಾರದಲ್ಲಿ ಯಾರೋ ಸ್ತ್ರೀಯು ನಿಮ್ಮನ್ನು ಕಾದು ನಿಂತಿರುವಳು. ಆಕೆ ಯಾರೆಂದು ತಿಳಿಯೋಣ, ಒಳಬರ ಮಾಡಿ. ಮಹಾರಾಜರಿಗೆ ನಮಸ್ಕರಿಸುವೆನು. ಯಾರಿದು? ಬಾ ತಾಯಿ, ಬಾ ಕುಳಿತುಕೋ. ಯಾರು ನೀನು? ಬಂದ ಸಮಾಚಾರವೇನು? ನಾನು ಪಾಂಡವರ ಪತ್ನಿ, ಹೆಸರು ದ್ರೌಪದ ಎಂದು. ಪಾಂಡವರ ಪತ್ನಿ ಪಾಂಚಾಲಿ, ಈ ನೋರ್ವಳಿ ಇಲ್ಲಿಗೆ ಬರಲು ಕಾರಣವೇನು? ತಮ್ಮಿಂದ ಒಂದು ಸಣ್ಣ ಕಾರ್ಯವಾಗಬೇಕಾಗಿರುವುದು. ಏನು? ನನ್ನಿಂದ ಒಂದು ಸಣ್ಣ ಕಾರ್ಯವಾಗಬೇಕೆ? ಹೇಳು ತಾಯಿ, ನಡೆಸಿಕೊಡುವನು, ಹೇಳು. ಆ ವರವನ್ನು ಸತ್ಯವಾಗಿ ನೆರವೇರಿಸಿಕೊಡುವುದಾಗಿ ನನಗೆ ಪ್ರಮಾಣ ಮಾಡಬೇಕು. ಏನು ಏನು ನಾನು ಪ್ರಮಾಣ ಮಾಡಬೇಕೆ? ಏನಿದು? ಈಕೆಯ ನುಡಿಯು ಆಶ್ಚರ್ಯವಾಗಿದೆಯಲ್ಲ. ಈಕೆಯು ಪರಮ ಸ್ವಾದ್ಯಂತೆ ನಟಿಸಿ ಯಾವುದಾದರೂ ವಸ್ತುವನ್ನು ಅಪೇಕ್ಷಿಸಿ ಬಂದಿರಬಹುದೇ, ಅಥವಾ ಕಷ್ಟವನ್ನರಿಯದೆ ಏನಾದರೂ ಬೇಡಿ ಬಂದಿರಬಹುದೇ? ಏಕೆ ಮಹಾರಾಜರೇ, ಪ್ರಮಾಣ ಮಾಡಲು ಅನುಮಾನವೇ? ಅನುಮಾನವೇನಿಲ್ಲ ತಾಯಿ, ಇದೋ ನಿನ್ನ ಮನದ ಕಾರ್ಯ ಸತ್ಯವಾಗಿ ನಡೆಸಿಕೊಡುವೆನು. ಬಹಳ ಸಂತೋಷ, ಬಹಳ ಸಂತೋಷ. ಮಹಾರಾಜರೇ, ದ್ವಾರಕಾ ನಗರದ ಶ್ರೀ ಕೃಷ್ಣ ಪರಮಾತ್ಮನನ್ನು ತಾವು ಬಲ್ಲಿರಷ್ಟೇ? ಹೌದು, ಬಲ್ಲೆನು. ಆ ನಲ್ಲೆಯ ಚೋರನನ್ನು ನಾನು ಬಲ್ಲೆನು. ಏಕೆ?
ಆತನಿಗೆ ಏನೂ ಆಗಿಲ್ಲ. ಆತನ ಪುತ್ರ ಮನ್ಮಥ ಕುಮಾರನಿಗೆ ಕನ್ಯೆಯನ್ನು ಹುಡುಕುವುದಕ್ಕಾಗಿ ನನಗೆ ನೇಮಿಸಿರೋರು. ಆದ್ದರಿಂದ ನಿಮ್ಮ ಮಗಳಾದ ರತಿಯನ್ನು ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಬೇಕು. ದ್ರೌಪದ ಸಾಕಿ ನೋಡಿ ಸಹಿಸಲಾರೆ, ಸಾಕಿ ನೋಡಿ ಸಾಕಿ ನೋಡಿ ಸಹಿಸಲಾರೆ, ಸಾಕಿ ನೋಡಿ ಮನಗಳು ಈ ನುಡಿ ಸಹಿಸಲಾರೆ, ಲೋಕವೆನ್ನುವುದು ಕೇಳಿದರೆ ಮನಗಳು ಈ ನುಡಿ ಸಹಿಸಲಾರೆ, ಲೋಕವೆನ್ನುವುದು ಕೇಳಿದರೆ ನಿನ್ನಯ ವಚನವು ಸಲ್ಲದು ನನಗೆ, ನಿನ್ನಯ ವಚನವು ಸಲ್ಲದು ನನಗೆ. ಬಿಡು ನಿನ್ನ ನುಡಿಗಳನ್ನು, ಬಿಡು ನಿನ್ನ ನುಡಿಗಳನ್ನು, ಬಿಡು ನಿನ್ನ ನುಡಿಗಳನ್ನು. ಈ ನುಡಿ ಸಹಿಸಲಾರೆ, ಸಾಕಿ ನೋಡಿ. ದ್ರೌಪದ ಸಾಕು, ನಿಲ್ಲಿಸು ನಿನ್ನ ನುಡಿಗಳನ್ನು. ನನ್ನೊಡನೆ ಏನೆಂದು ಮಾತನಾಡುತ್ತಿರುವೆ? ಮಹಾರಾಜರು, ಈಗ ತಾನೇ ನನ್ನ ಕಾರ್ಯವನ್ನು ನೆರವೇರಿಸುವುದಕ್ಕೆ ಹೇಳಿ ಈಗ ಈ ರೀತಿಯಾಗಿ ಮಾತನಾಡುತ್ತಿರುವಿರಲ್ಲ, ಆಡಿದ ಮಾತಿನಂತೆ ನಡೆದುಕೊಳ್ಳಿ. ಆ ಕಾರ್ಯವು ನಡೆಯದ ಮಾತು. ಬೇಡಿ, ನನ್ನ ಮಾತನ್ನು ಕೇಳಿ. ವರವಾಗಿ ಬರಲಿರುವ ಸಿರಿಲಕ್ಷ್ಮಿಯನ್ನು ಕರೆತಪ್ಪಿಸಿಕೊಳ್ಳಬೇಡಿ. ಅಪಮಾನ. ಸಿರಿ ಕೊಡುವ ಆತ ಬಂಧು ಬಾಂಧವರೆಂಬ ಅಭಿಮಾನ ಬಿಡದೆ ಸೋದರ ಮಾವನನ್ನ ಕೈಯಾರ ಕೊಂದ ಘಾತಕ, ನಾರಿಯರ ಚೋರ, ಮಹಾಮಾಯಾವಿ, ಮೋಸಗಾರ ಆ ಗೊಲ್ಲ ಕೃಷ್ಣನ ಮಗನಿಗೆ ನನ್ನ ಕುಮಾರಿಯನ್ನು ಕೊಡುವುದೇ? ಬೇಡ, ಹಠ ಮಾಡಬೇಡ. ಬೇರೆ ಏನಾದ್ರೂ ಕೇಳು, ನಡೆಸಿಕೊಡುವೆನು. ಮಹಾರಾಜರೇ, ಈ ರೀತಿ ಆಡುವಿಕೆಯಲ್ಲಿರುವರು ಕ್ಷತ್ರಿಯರು ಆಡಿದ ಮಾತಿಗೆ ಕೊಟ್ಟ ಭಾಷೆಗೆ ತಪ್ಪುದುಂಟೆ? ನನ್ನ ಮಾತನ್ನು ಕೇಳಿ ನುಡಿದಂತೆ ನಡೆದುಕೊಳ್ಳಿ. ನಡೆಯದಿದ್ದರೆ ಮಾತನಾಡಿದ್ರೆ ಏನು ಮಾಡುವೆ? ಏನು ಮಾಡುವೆನೆ? ನೆತ್ತಿಗೇರಿರುವ ನಿಮ್ಮ ಪಿತ್ತವನ್ನು ನೆಲಕ್ಕಿಳಿಸಬೇಕಾದಿತ್ತು. ಮಂತ್ರಿ, ರಾಜಸ್ಥಾನವೆಂಬ ಗಮನವಿಲ್ಲದೆ ಗರ್ಜಿಸುವ ಈ ಗಾಯನ ಸಭೆಯಿಂದ ಹೊರಗೆ ತಳ್ಳಿ. ಮಹಾರಾಜರೆಂದು ಗೌರವದಿಂದ ಮಾತನಾಡಿದರೆ ಮಿತಿ ಮೀರಿ ಮಾತನಾಡುತ್ತಿರುವೆ. ಈ ವಿಷಯವನ್ನು ಕೃಷ್ಣ ಪರಮಾತ್ಮನಿಗೆ ತಿಳಿಸಿ ನಿನಗೆ ತಕ್ಕ ಬುದ್ಧಿಯನ್ನು ತಿಳಿಸದೆ ಹೋದರೆ ನಾನು ಪಾಂಡವರ ಪತ್ನಿಯೇ, ಶ್ರೀಕೃಷ್ಣ ಪರಮಾತ್ಮನ ಸಹೋದರಿಯೇ, ದ್ರುಪದ ರಾಜನ ಪುತ್ರಿಯೇ ಅಲ್ಲ, ಬರುತ್ತೇನೆ. ದುಷ್ಟ, ಇನ್ನೊಂದು ಬಾರಿ ನನ್ನ ಕೈಯನ್ನು ಮುಟ್ಟಿದರೆ ಕೈಯನ್ನು ಕತ್ತರಿಸಿ ಬಿಡುತ್ತೇನೆ. ಹೆಂಗುಸಾದರು ಎಂತ ಪ್ರಚಂಡಳು! ಮಹಾರಾಜ, ಕ್ಷೇಮದಿಂದಿರುವೆಯಾ? ಇನ್ನೆಲ್ಲಿಯೇ ಕ್ಷೇಮ ಪೂಜ್ಯರೇ, ಆಗಬೇಕಾದ ಅಮಂಗಲವೆಲ್ಲ ಹಾಗೆ ಹೋಯಿತು. ಏನಾಯಿತು ರಾಜೇಂದ್ರ? ಅದೇ ಹೇಳಿದಿಲ್ಲ ಪೂಜ್ಯರೇ. ನೀನು ನಿಧಾನವಾಗಿ ತಿಳಿಸಿದ್ರೆ ತಾನೇ ನನಗೆ ತಿಳಿಯುವುದು. ಅರ್ಥವೋ ವ್ಯರ್ಥವೋ, ಕೇವಲ ಓರ್ವ ಹೆಂಗಸಿನಿಂದ ಇಂಥ ಅಪಮಾನವೆಂದರೆ ನಾನಿಂದು ಬದುಕಿನಿದೆ ವ್ಯರ್ಥ ಪೂಜ್ಯರೇ. ಏನೇನು ಒಂದು ಸ್ತ್ರೀಯಳಿಂದ ನಿನಗೆ ಅಪಮಾನವೇ? ಯಾರದು? ಯಾರೋ ಪಾಂಡವರ ಪತ್ನಿಯಂತೆ, ಹೆಸರು ದ್ರೌಪದಿಯಂತೆ. ಓಹೋ, ಮುಗಿಯಿತು ನಿನ್ನ ಕತೆ. ನಿನ್ನ ಚಿತ್ತವು ನೆಟ್ಟಗಿರುವುದು ತಾನೆ? ಏಕೆ 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 ಪೂಜ್ಯರೇ ಹೀಗೆ ನಿಮ್ರೆ? ಆಕೆ ಯಾರಾದರೇನು? ಆಕೆಗೆ ಎದರಿ ಓರ್ವ ಗೊಲ್ಲನ ಸಂಬಂಧವನ್ನು ಬೆಳೆಸಲೇ? ಚಚೆ, ಏಕೆ ಬೆಳೆಸಬಾರದು? ಕೃಷ್ಣನಿಗೆ ವೈರಿಯಾದವರು ಯಾರಾದರೂ ಈ ಭೂಮಿ ಮೇಲೆ ಬದುಕುಳಿದಿರುವರೇ? ಪೂಜ್ಯರೇ, ಹೌದು. ಇದರಿಂದ ನಿನಗೆ ಅನರ್ಥವು ಸಂಭವಿಸಬಹುದು. ಏನು? ನನಗೆ ಅನರ್ಥವೇ? ಸಂಭವಿಸಲಿ, ಅದೇನೇ ಆದರೂ ಸರಿಯೇ. ಆ ಕುತಂತ್ರನ ಸಂಬಂಧವನ್ನು ಮಾತ್ರ ನಾನು ಬಯಸುವುದಿಲ್ಲ. ನೀನು ಬಯಸದಿದ್ದರೂ ಅದು ಆಗಲೇ ಬೆಳೆದು ಎಮ್ಮರವಾಗಿರುವುದು. ಪೂಜ್ಯರೇ, ನಿಜವಾಗಿಯೂ ಅದು ಹೇಗೆ? ಯಾರಿಂದ ಪೂಜ್ಯರೇ? ಬೇಗನೆ ತಿಳಿಸಿ. ನಿನ್ನ ಮಗಳಿಗೂ ಮತ್ತು ಮನ್ಮಥನಿಗೂ ಆಗಲೇ ಅಮರ ಪ್ರೇಮವಾಗಿರುವುದು. ಹೌದೇ? ಈ ಸಂಗತಿಯನ್ನು ನಾನು ಅರಿಯದೆ ದ್ರೌಪದಿಯನ್ನು ಮನಬಂದಂತೆ ಜರಿದೆ. ಈಗೇನು ಮಾಡಲಿ? ಮಾಡುವುದೇನೆಯ? ಆಕೆ ಇಲ್ಲೇ ಎಲ್ಲೋ ಹೋಗುತ್ತಿರ್ಬೋದು.
ಹೋಗುವಯ್ಯ ಹೋಗು. ನಾರಾಯಣ ನಾರಾಯಣ. ಧನ್ಯ ಪೂಜ್ಯರೇ, ನಾನಿನ್ನು ಬರುತ್ತೇನೆ. ಎಂಥ ಅಪಮಾನವಾಯಿತು. ದುರಹಂಕಾರಿಯಾದ ದೊರೆಗೆ ಇನ್ನೆಷ್ಟು ಗರ್ವವಿರಬಹುದು. ವೀರ ಪಾಂಡವರ ನಾರಿಸೈರೇಂದ್ರಿಯೋ ಘೋರ ಅವಹೇಳನೆ ಕೊಳಗಾವಿನ ಕ್ರೂರ ಸಭಾಪತಿ ನೆರೆದ ಸಭಾಂಗಣದಿ ಕ್ರೂರ ಸಭಾಪತಿ ನೆರೆದ ಸಭಾಂಗಣದಿ ಸಾರಮೆಯನ ಪರಿ ಮೀರಿದಳೆದು ಸಾರಮೆಯನ ಪರಿ ಮೀರಿದಳೆದು ಘನ ಅಪಮಾನವಿದೆಂದು ಮನ ಅತಿ ನೊಂದು ತನು ಹಿಂಗೆ ಹೋನು ಮನ ಅತಿ ನೊಂದು ತನು ಹಿಂಗೆ ಹೋನು ಘನ ಅಪಮಾನವಿದೆಂದು ಘನ ಅಪಮಾನವೆಂದು ಘನ ಅಪಮಾನವೆಂದು. ಇರಲಿ, ಈ ವಿಚಾರವನ್ನು ಕೃಷ್ಣ ಪರಮಾತ್ಮನಿಗೆ ತಿಳಿಸಿ ರತಿ ಮನ್ಮಥರ ಕಲ್ಯಾಣ ಕಾರ್ಯವನ್ನು ಕೈಗೊಳ್ಳಲೇಬೇಕು. ದ್ರೌಪದ ದೇವಿ, ನಿಲ್ಲು ತಾಯಿ, ನಿಲ್ಲು. ಯಾರು? ಓ, ನೀನು? ಹೌದು ತಾಯಿ, ನಾನು ಮಾಡಿದ ಅಪರಾಧಕ್ಕಾಗಿ ನಿನ್ನಲ್ಲಿ ಕ್ಷಮೆ ಬೇಡಲು ಬಂದಿರುವನು ತಾಯಿ. ಕ್ಷಮೆ? ತುಂಬಿದ ಸಭೆಯಲ್ಲಿ ನಾನ್ಯಾರೆಂದು ತಿಳಿಯದೆ ಬೋರಿಗೆ ಬಂದಂತೆ ಮಾತನಾಡಿ ಈಗ ಈ ನಿರ್ಜನ ಪ್ರಾಂತ್ಯದಲ್ಲಿ ಕ್ಷಮೆ ಯಾಚಿಸಲು ಬಂದಿರವೆಯ? ನಿನಗೆ ತಕ್ಕ ಶಿಕ್ಷೆಯನ್ನು ವಿಧಿಸದೆ ಹೊರತು ನಿನ್ನನ್ನು ಕ್ಷಮಿಸುವುದಿಲ್ಲ. ಹೋಗು, ಹೊರಟು ಹೋಗು. ಅಮ್ಮ, ಅಪರಾಧವನ್ನು ಕ್ಷಮಿಸು ತಾಯಿ, ಅಪರಾಧವನ್ನು ಕ್ಷಮಿಸು, ಅಪರಾಧವನ್ನು ಕ್ಷಮಿಸು ತಾಯಿ, ಅಪರಾಧವನ್ನು ಕ್ಷಮಿಸು. ಕೋಪವೇ ಎನ್ನೋಡು ದ್ರುಪದ ಸುತೆಗೆ, ಕೋಪವೇ ಎನ್ನೋಡು ದ್ರುಪದ ಸುತೆಗೆ, ಅಪರಾಧವನ್ನು ಕ್ಷಮಿಸು ತಾಯಿ, ಅಪರಾಧವನ್ನು ಕ್ಷಮಿಸು. ಆಡಿದ ನುಡಿಗಳ ಮನ್ನಿಸು ತಾಯಿ, ಆಡಿದ ನುಡಿಗಳ ಮನ್ನಿಸು ತಾಯಿ, ಹರಿಯ ಮಗನಿಗೆ ಕೊಡುವೆನು ಹೃದಯ ನಾದವನ್ನು ಕ್ಷಮಿಸು ತಾಯಿ, ಅಪರಾಧವನ್ನು ಕ್ಷಮಿಸು. ಅಮ್ಮ, ಪಾರ್ಥ ನರಸಿ, ಸ್ವಾರ್ಥವನ್ನರಿಯದೆ ನಾನು ಮಾಡಿದ ಅಪರಾಧವನ್ನು ಮನ್ನಿಸು ತಾಯಿ. ನಿನ್ನ ಇಷ್ಟದಂತೆ ರತಿ ಮನ್ಮಥರ ಕಲ್ಯಾಣ ಕಾರ್ಯ ಮುಂದುವರಿಸು ತಾಯಿ. ಈ ಮಾತು ನಿಜವೇ? ಸತ್ಯವಾಗಿ ತಾಯಿ. ದುಡುಕಿದವರಿಗೆ ದುಗುಡವೇ ಸಾಕ್ಷಿ ಎಂಬುದನ್ನು ಈಗಲಾದರೂ ಅರ್ಥ ಮಾಡಿಕೊಂಡೆ ಅಲ್ಲವೇ? ಹಾಗೆ ಆಗಲಿ. ನಾನೀಗಲೇ ಪರಮಾತ್ಮನಿಗೆ ತಿಳಿಸಿ ರತಿ ಮನ್ಮಥರ ಕಲ್ಯಾಣ ಕಾರ್ಯವನ್ನು ಕೈಗೊಳ್ಳುತ್ತೇನೆ. ನಾನಿನ್ನು ಬರುತ್ತೇನೆ. ಅಮ್ಮ, ನಾನೊಂದು ಮಾತನ್ನು ಹೇಳುವೆನು ಕೇಳು. ಹೇಳಿ ಮಹಾರಾಜರೇ. ಅಮ್ಮ, ನನಗೆ ಇರುವುದು ಒಬ್ಬಳೇ ಮಗಳು. ಆದ್ದರಿಂದ ಲಗ್ನವು ನನ್ನ ಪಟ್ಟಣದಲ್ಲಿ ನನ್ನ ಮಂದಿರದಲ್ಲೇ ನಡೆಸಬೇಕು ಎಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಾಯಿ. ಹಾಗೆ ಆಗಲಿ, ಪ್ರಯತ್ನಿಸುತ್ತೇನೆ. ನಾನಿನ್ನು ಬರುತ್ತೇನೆ ದೊರೆಗಳೇ. ಅರಿಯದೆ ನಾಂ ನುಡಿದು ಕೆಟ್ಟೆನು ತೆರದಿ, ಅರಿಯ
ನನಗೆ ನಾ ಮರೆಯದೆ ಕೌಳಿಕನಿಗೆ ಕೊಡುವೆನೆಂದೆನು ಪುತ್ರಿಯ. ಎಂತಹ ಮೋಸವಾಯಿತು. ನನ್ನ ಸೋದರನೇ ಆದ ಕೌಳಿಕನಿಗೆ ನನ್ನ ಪುತ್ರಿಯನ್ನು ಕೊಟ್ಟು ಲಗ್ನ ಮಾಡುವೆಂದು ಮಾತು ಕೊಟ್ಟಿರುವನು. ಈ ವಿಚಾರ ಆತನಿಗೆ ತಿಳಿದರೆ ಆತನು ನನ್ನನ್ನು ಸುಮ್ಮನೆ ಬಿಡುವನೇ? ಇರಲಿ, ಮುಂದೆ ಏನಾಗುವುದೋ ನೋಡೋಣ. ಪರಮಾತ್ಮ, ಅಬಲೆಯಾದ ದ್ರೌಪದಿ ದೇವಿಗೆ ಇಂಥ ಪ್ರಬಲವಾದ ಕಾರ್ಯವನ್ನು ನೇಮಿಸಿ ಮುಂದೇನು ಗೈಯುವೆಯೋ ತಂದೆ? ಗರುಡ, ಈ ಲೋಕದಲ್ಲಿ ನಾನು ಅವತರಿಸಿರುವುದೇ ಸಜ್ಜನರ ಶೋಧನೆಗಾಗಿ ಅಲ್ಲವೇ? ನಿಜ ದೇವ, ಹಾಗೆಂದು ದ್ರೌಪದಿ ದೇವಿಗೆ ನೀನಿಂಥ ಘೋರ ಪರೀಕ್ಷೆ ನೀಡಬಾರದಿತ್ತು. ಈಗಾಗಲೇ ಆ ತಾಯಿಯು ಈ ಹಿಂದೆ ಅನೇಕ ಕಷ್ಟಗಳನ್ನು ಅನುಭವಿಸಿರೋಳು. ಗರುಡ, ಮೊಳಕೆಯು ಮರವಾಗಿ ಆ ಮರವು ಫಲಪ್ರಸಾದಿಸಿದರಲ್ಲವೇ ಮರ ನೆಟ್ಟವರ ಮನಸ್ಸಿಗೆ ಸಂತೋಷವಾಗುವುದು. ಹಾಗೆಂದರೇನು ಮುಕುಂದ? ಹಾಗೆಂದರೆ ಅದನ್ನು ಕಾರ್ಯರೂಪಗೊಳಿಸಿ ಕಣ್ಣಾರ ನೋಡಿದಾಗಲಲ್ಲವೇ ಗರುಡ ಈ ಹೃದಯಕ್ಕೆ ಆನಂದ. ಅಗೋ, ನಿಮ್ಮ ಸಹೋದರ ಇತ್ತಲೇ ಬರುತ್ತಿದ್ದಾರೆ. ವಿನೋದ ಮೂರ್ತಿ, ಅಚ್ಯುತಾನಂದನಿಗೆ ಈ ಅಭಲೆಯ ಪ್ರಣಾಮಗಳು. ದೀರ್ಘ ಸುಮಂಗಲಿ ಭವ. ಬಂದೆಯಾ ತಂಗಿ? ಬಾ. ಪ್ರಯಾಣವು ಕ್ಷೇಮವೇ? ಕ್ಷೇಮ ಅಗ್ರಜ. ನಾನು ಸ್ವಲ್ಪ ಕಾಲವಾದರೂ ಸಂತೋಷದಿಂದಿರುವುದು ಬೇಡವೇ? ಸದಾ ನಾನು ಈ ರೀತಿ ಕಣ್ಣೀರಿಡುವುದು ನಿನಗೆ ಆನಂದ, ಮಹದಾನಂದ. ಅಣ್ಣ, ನಾನು ಕಣ್ಣೀರಿಡುವುದು ನಿನಗೆ ಆನಂದವೇ? ತಂಗಿ, ಹೆಣ್ಣು ಕಣ್ಣೀರಿನಿಂದ ಎಷ್ಟು ಸೊರಗುವಳೋ ಮುಂದೆ ಸ್ಫುಟವಿಟ್ಟ ಬಂಗಾರದಂತೆ ವೀರ ನಾರಿ ಎನಿಸಿ ಬಾಳುವಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ನನ್ನ ಮುದ್ದು ತಂಗಿಯ ಮಹಿಮೆಯನ್ನು ಮುಂದೆ ಈ ಜಗತ್ತೇ ನೋಡಿ ಹೊಗಳಬೇಕೆಂಬುದೇ ಈ ನನ್ನ ಕಾರ್ಯದ ಉದ್ದೇಶ. ಅಮ್ಮ ದ್ರೌಪದ, ಮನ್ಮಥನಿಗೆ ಕನ್ಯೆ ದೊರಕಿದಳೇನು? ದೊರೆಯದಿದ್ದರೆ ಈ ದ್ರೌಪದಿಯು ಹಿಂದಿರಿ ಬರುತ್ತಿದ್ದಳೇನು? ಹಾಗಾದರೆ ಇನ್ನು ಕುಮಾರ ಮನ್ಮಥನ ಕಲ್ಯಾಣವನ್ನು ಮುಂದುವರಿಸುವುದಲ್ಲವೇ ದೇವ? ತಂಗಿ, ಆಕೆ ಯಾರು? ಯಾವ ಪಟ್ಟಣದವಳು? ಯಾರ ಮಗಳಮ್ಮ? ಕಮಲಾವತಿ ಪಟ್ಟಣದ ಅರಸು ಕಮಲೇಶ್ವರಾಜನ ಪುತ್ರಿ. ಹೆಸರು ರತಿ ಎಂದು. ಮನ್ಮಥನಿಗೆ ತಕ್ಕ ಕನ್ಯೆ ಎಂದು ನಿಶ್ಚಯಿಸಿಕೊಂಡು ಬಂದಿದ್ದೇನೆ. ಆದರೆ ಅಣ್ಣ, ವೆಚ್ಚವೆಷ್ಟಾದರೂ ಸರಿ ತಮ್ಮ ಪಟ್ಟಣದಲ್ಲಿ ಲಗ್ನವಾಗಬೇಕೆಂದು ಮಹಾರಾಜರು ವಿನಂತಿಸಿಕೊಂಡಿರುವರು. ಅದಕ್ಕೆ ನೀನು ಸಮ್ಮತಿಸಿದರೆ? ತಂಗಿ, ಅಣ್ಣ, ಸಂತೋಷವಾಯಿತು ಸೋದರಿ, ಸಂತೋಷವಾಯಿತು ಸೋದರಿ, ಘನ ಕಾರ್ಯವಗೈದಿಹ ಶುಭ ಕಾರ್ಯಕ್ಕೆ, ಘನ ಕಾರ್ಯವಗೈದಿಹ ಶುಭ ಕಾರ್ಯಕ್ಕೆ ಸಂತೋಷವಾಯಿತು ಸೋದರಿ. ಘನಗುಣ ಸದೆಯೊಳೆ ಮನದ ವಿಲಾಸೆಯ, ಘನಗುಣ ಸದೆಯೊಳೆ ಮನದ ವಿಲಾಸೆಯ ಪೂರ್ಣಗೊಳಿಸಿ ಮಹದನ್ಯಗೈದೆ. ಪೂರ್ಣಗೊಳಿಸಿ ಮಹದನ್ಯಗೈದೆ, ಸಂತೋಷವಾಯಿತು ಸೋದರಿ. ಸೋದರಿ, ನಿನ್ನಯ ಈಗನ ಕಾರ್ಯಕ್ಕೆ ತಂಗಿ, ಸೋದರಿ ನಿನ್ನಯ ಈಗನ ಕಾರ್ಯಕ್ಕೆ ಹೃದಯಾಂತರಾಳದಿ ಸಂತೋಷಗೊಳಿಸಿ, ಹೃದಯಾಂತರಾಳದಿ ಸಂತೋಷಗೊಳಿಸಿ ಸಂತೋಷವಾಯಿತು ಸೋದರಿ. ಸೋದರಿ ತಂಗಿ,
ಘನ ಕಾರ್ಯಕ್ಕೆ ಮುಖ್ಯ ಕಾರಣಳು ನೀನೇ. ನಿನ್ನಿಷ್ಟ ಬಂದಂತೆ ಲಗ್ನವನ್ನು ನಡೆಸಮ್ಮ ತಂಗಿ. ನಿನ್ನ ಈ ಘನ ಕಾರ್ಯದಿಂದ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ನಾನು ನಿನಗೆ ಸದಾ ಚಿರಋಣಿ ತಂಗಿ. ನೀನಿನ್ನು ಹಸ್ತಿನಾವತಿಗೆ ತೆರಳಿ ಧರ್ಮ ಭೀಮಾರ್ಜುನರಿಗೆ ರತಿ ಮನ್ಮಥರ ಕಲ್ಯಾಣವೆಂದು ತಿಳಿಸಿ ಎಲ್ಲರೂ ರತಿ ಮನ್ಮಥರ ಕಲ್ಯಾಣಕ್ಕೆ ಹೊರಡುವಂತೆ ಅಣಿಗೊಳಿಸಮ್ಮ. ಅಗ್ರಜ, ನಾನೋರ್ವಳೆ ಹೋಗುವುದೇ? ಏಕೆ? ಭಯವೇ? ದಾರಿಯ ಭಯವೇ? ಆ ಭಯವಲ್ಲಣ್ಣ. ನಾನಿಲ್ಲಿಗೆ ಬರುವಾಗ ಅಲ್ಲಿ ಅವರ್ಯಾರಿಗೂ ತಿಳಿಸದೆ ಬಂದಿರೋನು. ಅದು ಅಲ್ಲದೆ ಪಾರ್ಥರು ಕೋಪಗೊಂಡು ನನ್ನನ್ನು ಸುಮ್ಮನೆ ಬಿಡುವವರೇ. ತಂಗಿ, ಬಿಡು ಚಿಂತೆಯ ಭಯವೇತಕ್ಕೆ. ತಂಗಿ, ಬಿಡು ಚಿಂತೆಯ ತಂಗಿ ಭಯವೇತಕ್ಕೆ. ನೆನೆದಾಗ ನಾ ಬರುವೆ ನಿನ್ನ ಕಾರ್ಯಕ್ಕೆ ತಂಗಿ, ನಿನ್ನ ಕಾರ್ಯಕ್ಕೆ. ನಾನಿನಗೆ ಕೋಟ ಪ್ರಾಮಾಣಕ್ಕೆ ಎಂದೆಂದು ಭಯವಿಲ್ಲ ನಿನ್ನ ಪ್ರಾಣಕ್ಕೆ. ಆದರೂ ಅಣ್ಣ, ನಾನಿನಗೆ ಕೋಟ ಪ್ರಾಮಾಣಕ್ಕೆ ಎಂದೆಂದು ಭಯವಿಲ್ಲ ನಿನ್ನ ಪ್ರಾಣಕ್ಕೆ. ಭಯವೇತಕ್ಕೆ ನೆನೆದಾಗ ನಾ ಬರುವೆ ನಿನ್ನ ಕಾರ್ಯಕ್ಕೆ ತಂಗಿ, ನಿನ್ನ ಕಾರ್ಯಕ್ಕೆ ತಂಗಿ, ನಿನ್ನ ಕಾರ್ಯಕ್ಕೆ. ತಂಗಿ, ಒಂದು ವೇಳೆ ಅವರು ನಿನ್ನ ಮೇಲೆ ಅನುಮಾನಗೊಂಡು ಶಿಕ್ಷಿಸಲು ಮುಂದಾದಾಗ ನಿನ್ನನ್ನು ರಕ್ಷಿಸುವ ಭಾರ ನನ್ನದು. ನೀನು ಚಿಂತೆಯನ್ನು ಬಿಟ್ಟು ನಿಶ್ಚಿಂತೆಯಿಂದ ಹೋಗಿ ಬಾ ತಂಗಿ. ಆದರೂ ಅಣ್ಣ, ಸರಿ ಅಣ್ಣ, ಹೋಗಿ ಬಾ ತಂಗಿ, ನಿನಗೆ ಮಂಗಳವಾಗಲಿ. ನಾನಿನ್ನು ಹೋಗಿ ಬರುತ್ತೇನೆ ಅಣ್ಣ, ಹೋಗಿ ಬರುತ್ತೇನೆ ಗರುಡದೇವ. ಗರುಡ, ನೀನಾದರೂ ಸಕಲ ಲೋಕಗಳನ್ನು ಸಂಚಾರ ಮಾಡಿಕೊಂಡು ಧರ್ಮ ಭೀಮಾರ್ಜುನರ ಸಹಿತವಾಗಿ ಎಲ್ಲರಿಗೂ ರತಿ ಮನ್ಮಥರ ಕಲ್ಯಾಣವೆಂದು ತಿಳಿಸಿ ಎಲ್ಲರೂ ಕಲ್ಯಾಣಕ್ಕೆ ಹೊರಡುವಂತೆ ಅಡಿಗೊಳಿಸಿ ಹೇಳಿ ಬಾ ಗರುಡ. ಗರುಡ, ಪರಮಾತ್ಮ, ಆದರೆ ಈ ವಿಚಾರವು ಮಗಧ ದೇಶದ ಅರಸ ಆ ಕೌಂಡಲೀಕನಿಗೆ ಮಾತ್ರ ತಿಳಿಯಬಾರದು ಗರುಡ. ಏಕೆ ಪರಮಾತ್ಮ? ನಾನು ಹೇಳಿದಷ್ಟು ಮಾಡು ಗರುಡ. ಶಿರದಲು ಧರಿಸಿ ನೆರವೇರಿಸುವೆ ಕರುಣಾಕರ ನಿನ್ನ ಆಜ್ಞೆಯ. ಶಿರದಳು ಧರಿಸಿ ನೆರವೇರಿಸುವೆ ಕರುಣಾಕರ ನಿನ್ನ ಆಜ್ಞೆಯ. ಅದಾವದುರುಳರ ಶಿಕ್ಷಕ ಅದಾವದುರುಳರ ಶಿಕ್ಷಕ ಇದೀಗ ನೀ ಕೈಗೊಂಡಿಹ ಕ್ರಿಯೆಯೇ. ನಾದಮೂರ್ತಿ ಶಿವ ಬ್ರಹ್ಮರಿಗಲ್ಲದೆ ಪ್ರತಿಮ ಜನರಿಗೆ ಅರ್ಥಬಹುದೇ. ನಾದಮೂರ್ತಿ ಶಿವ ಬ್ರಹ್ಮರಿಗಲ್ಲದೆ ಕದೀಮ ಜನರಿಗೆ ಅರ್ಥಬಹುದೇ. ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಗೋಪಾಲ. ನನ್ನ ಸ್ವಾಮಿಯು ನನ್ನ ಕುಮಾರನಿಗೆ ವಧುವನ್ನು ಹುಡುಕಲು ಹೋದವರು ಇನ್ನೂ ಬರಲೇ ಇಲ್ಲವಲ್ಲ? ರುಕ್ಮಿಣಿ, ಸ್ವಾಮಿ ಬಂದಿರಾ? ಪ್ರಾಣೇಶ್ವರ, ಮನ್ಮಥನಿಗೆ ವಧುವನ್ನು ಹುಡುಕಲು ಹೋದವರು ತಕ್ಕನಾದ ವಧುವು ಸಿಕ್ಕರೆ ಸ್ವಾಮಿ? ರುಕ್ಮಿಣಿ, ಕುಮಾರ ಮನ್ಮಥನಿಗೆ ನನ್ನ ತಂಗಿಯಾದ ದ್ರೌಪದಿಯನ್ನು ಕಳಿಸಿ ತಕ್ಕನಾದ ಕನ್ನಿಕೆಯನ್ನು ನೋಡಿಕೊಂಡು ವಿವಾಹವನ್ನು ನಿಶ್ಚಯ ಮಾಡಿಕೊಂಡೇ ಬಂದಿರುವೆನು. ಆಹಾ, ಪ್ರಾಣೇಶ್ವರ, ಅವರ ನಾಮಾಂಕಿತವನ್ನು ತಿಳಿಸುವಂತರಾಗಿ. ರುಕ್ಮಿಣಿ, ಆಕೆಯು ಕಮಲಾವಾತಿ ಪಟ್ಟಣದ ಕಮಲೇಶ ಮಹಾರಾಜನ ಏಕೈಕ ಪುತ್ರಿ, ಹೆಸರು ರತಿ ಎಂದು. ಆಹಾ, ಎಂತಹ ಅದ್ಭುತ! ರತಿ ಮನ್ಮಥ, ಎಂತಹ ಅದ್ಭುತ ಸ್ವಾಮಿ. ದೇವಿ, ಆವರಾಗವ ಪಾಡಲೇ
ಬಾಡನೆ ಬಾಚಲುವೆ ಎನ್ನುತ್ತವೆ ಬಾಗೆಲುವೆ ಬಾರೆ ಆವರಾಗವ ಬಾಡನೆ कलहंस ललिताश्वरे मनोहरे कलहंस ललिताश्वरे मनोहरे विलसित लीलाधरे आव जीवव कूಡಿ ನಾನಿಂದು ನಲಿಯುವೆ ಗುಹೆಯಲ್ಲಿ ಮಲಗಿದ ಇನಿಯಲ ರುಕ್ಮಿಣಿ ಮನಸ್ಸಿನ ಗುಹೆಯಲ್ಲಿ ಮಲಗಿದ ಇನಿಯಲ ಒನಲಾಗಿ ಅರಿಯುತ್ತ ನೀದಾರೆ ಪ್ರಿಯೆ ಆವರಾಗವ ಪಾದವೇ ಬಾಚಲುವೆ ಇನ್ನೊಲವೆ ಬಾಗೆಲುವೆ ನಿವಾರೆ ಆವರಾಗವ ಪಾದವೇ. ಯಾರಲ್ಲಿ ಲಗ್ನಕ್ಕೆ ಬೇಕಾದ ಕಾರ್ಯಗಳನ್ನು ಸಿದ್ಧಪಡಿಸಿ ನನ್ನ ಕುಮಾರನಾದ ಮನ್ಮಥನನ್ನು ಬರಹೇಳಿ ಪರಿಹಿತೇನು ಪಿತನೆ ಕರೆಸಿದ ಪರಿಹಿತೇನು ಪಿತನೆ ಪರಿಹಿತೇನು ಪಿತನೆ ಕರೆಸಿದ ಪರಿಹಿತೇನು ಪಿತನೆ ಪಿತನೆ ದೈವನೆ ಶುಭ ಗುಣ ಚರಿತನೆ ಪಿತನೆ ದೈವನೆ ಶುಭ ಗುಣ ಚರಿತನೆ ಪರಿಹಿತೇನು ಪಿತನೆ ಕರೆಸಿದ ಪರಿಹಿತೇನು ಪಿತನೆ ಮನದ ಯಾಚನೆಯ ಬೇಡು ವಿನಯದಿ ಮನದ ಯಾಚನೆಯ ಬೇಡು ವಿನಯದಿ ಸಡಗರದಿಂದ ನಡೆಸುವೆ ನಾನು ಸಡಗರದಿಂದ ನಡೆಸುವೆ ನಾನು ಪರಿಹಿತೇನು ಪಿತನೆ ಕರೆಸಿದ ಪರಿಹಿತೇನು ಪಿತನೆ ಜನಕ ನನ್ನನ್ನು ಕರೆಸಲು ಕಾರಣವೇನು? ಕುಮಾರ, ನಿನಗೆ ಲಗ್ನ ಮಾಡಬೇಕೆಂದಿರುವೆನು, ಇದಕ್ಕೆ ನಿನ್ನ ಅಭಿಪ್ರಾಯ? ಜನನಿ ಜನಕರ ವಾಕ್ಯವಾ ಮೀರಿ ನಡೆಯುವ ಪುತ್ರನಿದ್ದೇನು ಫಲ ಗುರು ಹಿರಿಯರ ನಿಂದಿಸುವ ಪ್ರಜೆಗಳಿದ್ದೇನು ಬಲ ಮಾತಾ ಪಿತೃಗಳ ಮನಮೋಹಿಸುವ ಮಗನಿದ್ದೇನು ಫಲ ಜನಕ ಜನಕ ಎಂದಾದರೂ ನಿಮ್ಮ ಮಾತನ್ನು ಮೀರಿರುವೆನೆ, ತಮ್ಮ ಇಚ್ಛೆಯಂತೆಯೇ ಆಗಲಿ. ಮಗು, ಹಾಗಾದರೆ ನಾಳಿನ ಲಗ್ನ ಕಾರ್ಯಗಳಿಗೆ ಸಿದ್ಧನಾಗು. ಆಗಬಹುದು ಜನಕ. ನೋಡಿದೆಯಾ ರುಕ್ಮಿಣಿ ನನ್ನ ಕುಮಾರನ ನುಡಿಗಳನ್ನು? ಪ್ರಾಣೇಶ್ವರ, ಎಷ್ಟೇ ಆಗಲಿ ನಮ್ಮ ಮಗನಲ್ಲವೇ. ಪಾಂಡವರ ಹಾರೈದ ದೈವನಾದ ನೀನು ಸಹ ಈ ಮಾಯೆಯನ್ನು ಹರಿಯದಾದೆಯಾ? ಎಲ್ಲಿ ಹುಡುಕಿದರೂ ದ್ರೌಪದಿಯ ಸುಳಿವೇ ಇಲ್ಲವಲ್ಲ. ಪ್ರಾಣಕಾಂತರಿಗೆ ನಮಸ್ಕರಿಸುವೆನು. ಯಾರು? ಚಚ್ಚೆ, ನಿನ್ನ ವಂದನೆ ಆಗಿರಲಿ.
ಮೊದಲು ನನ್ನ ಸರಕ್ಕೆ ನೀನು ಶಿರವನ್ನು ಅರ್ಪಿಸು. ಸ್ವಾಮಿ ಪ್ರಾಣೇಶ್ವರ, ಸ್ಮರಿಸಲಾಕ್ಷಣದಿ ಸ್ವಾಮಿ ನನ್ನ ಮಾತನ್ನು ಕೇಳಿ ಮುರಹರಿಯುತ್ತಾನೆನ್ನ ಸ್ಮರಿಸಲಾಕ್ಷಣದಿ ತ್ವರಿತದಿಂಬರಲೆಂದು ಹೋದೆ ಅರಿಯಾದೆ ನಾಗೈದಿರುವ ಅಪರಾಧವನು ಪ್ರಾಣೇಶ್ವರ, ಶ್ರೀಹರಿಯು ನನ್ನನ್ನು ಸ್ಮರಿಸಲು ನಿದ್ರೆಯಲ್ಲಿದ್ದ ನಿಮ್ಮನ್ನು ಎಚ್ಚರಗೊಳಿಸಿದರೆ ನಿದ್ರಾ ಭಂಗವಾಗುವುದೆಂದು ನಿಮಗೆ ತಿಳಿಸದೆ ಹೋದ ನನ್ನ ಅಪರಾಧವನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ. ಮಾತನ್ನು ಕೇಳಿ ನಂಬಲಾರನೆ ನಿನ್ನ ನಾನು ಈಗ ನಂಬಲಾರನೆ ಸ್ವಾಮಿ, ಅಂಬುಜಾಸಿಯೇ ಸಂಶಯವೇಕಿಂದು ಅಂಬುಜಾಸಿಯೇ ಸಂಶಯವೇಕಿಂದು ಎಂಬಿಡಾದೆ ನಿನ್ನ ನಂಬಿ ಬಾಳ್ವರೆ ನಂಬಲಾರನೆ ನಿನ್ನ ನಾನು ನಂಬಲಾರನೆ. ನನ್ನ ಮಾತನ್ನು ಕೇಳಿ ನಿತ್ಯವೈವ ನಾನು ಎದ್ದು ನೋಡುವಲ್ಲೆ ನಿದ್ದೆ ಮಾಡುವಲ್ಲಿ ಎದ್ದು ನೋಡುವಲ್ಲಿ ಸದ್ದು ಮಾಡದೆ ಕದ್ದು ಹೋದೆ ನಂಬಲಾರನೆ ನಿನ್ನ ನಾನು ಈಗ ನಂಬಲಾರನೆ. ಎಲ್ಲವೇ ಮೋಯ ಅಂಗಡಿ ಪತಿದ್ರೋಹಿ, ನೀಚ ಕಾರ್ಯವನ್ನು ಗೈದು ನಾಚಿಕೆಲ್ಲದಂತೆ ಬೀಳುತ್ತಿರುವೆಯಾ? ಈ ನಿನ್ನ ಸೊಕ್ಕಿನ ನುಡಿಗಳಿಗೆ ಬೆರಗಾಗುವುದಿಲ್ಲವೇ ಈ ಪಾರ್ಥ ಪಾಲ್ಗೋಣ? ಪತಿದ್ರೋಹಿ, ದೂರ ನಿಲ್ಲು. ಬೇಡ ಸ್ವಾಮಿ, ಬೇಡ. ನನ್ನನ್ನು ಅಂತ ನೀಚ ಸ್ತ್ರೀಯರಿಗೆ ಹೋಲಿಸಬೇಡಿ. ಅಲ್ಲ ಸ್ವಾಮಿ, ನೀವು ಶ್ರೀಕೃಷ್ಣ ಪರಮಾತ್ಮನ ಆಪ್ತರಾಗಿ ಆತನಿಂದ ಅನೇಕ ವಿಚಾರವನ್ನು ತಿಳಿದವರಾಗಿ ನೀವೇ ಈ ರೀತಿ ಉತ್ತಮ ತನವನ್ನರಿಯದವರಂತೆ ದುಡುಕಿ ಮಾತನಾಡಬಹುದೇ? ದೂರ ಸರಿ ಸ್ವಾಮಿ, ಏನೇ ಅರಿತಿಯ ಪಾಲ್ಗೊಂಡನೋ ಯಾರೇ ಅರಿತಿಯ ಪಾಲ್ಗೊಂಡನೋ ಗರ್ಭಿತೆ
ಮಾಯದ ಮಾತುಗಳನ್ನಾಡಿ ಮೋಹದ ಮಾತುಗಳನ್ನಾಡಿ ಮರೆಗು ಮಾಡಬೇಕೆಂದಿರುವೆಯ. ಇದು ಸಂದಿಗೂ ಸಾಧ್ಯವಿಲ್ಲ. ಮೊದಲು ನನ್ನ ಸ್ಥಳಕ್ಕೆ ನೀನು ಶಿರವನ್ನು ಅರ್ಪಿಸು. ಛೇ, ನಿನ್ನಂತ ನಡೆದಗಟ್ಟವಳು ಎಂದಿನಿಂದ ಈ ನನ್ನ ಪವಿತ್ರವಾದ ಅಸ್ತ್ರಗಳು ಅಪವಿತ್ರವಾಗುವುದು ಬೇಡ. ಮೊದಲು ಇಲ್ಲಿನ ತೊಲಗು ಹೋಗು. ಎಲ್ಲಾದ್ರೂ ಪ್ರಾಣವನ್ನು ಕಳೆದುಕೋ. ಹೊರಟು ಹೋಗು. ಪ್ರಾಣೇಶ್ವರ, ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ವರಿಸಿದ್ದಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ್ತವೇ ದೊರೆಯಿತು. ಸ್ವಾಮಿ, ಇಷ್ಟೆಲ್ಲ ಅಪಮಾನವಾದ ಮೇಲೆ ನಾನೀ ಪೃಥ್ವಿಯ ಮೇಲೆ ಬದುಕಿರಬಾರದು ಸ್ವಾಮಿ, ಬದುಕಿರಬಾರದು. ಗಂಗೆಯಲ್ಲೋ ಪರ್ವತಿಂದಲೋ ಬಿದ್ದು ಪ್ರಾಣ ತ್ಯಾಗ ಮಾಡುತ್ತೇನೆ. ನನ್ನನ್ನು ಆಶೀರ್ವದಿಸಿ ಸ್ವಾಮಿ, ಆಶೀರ್ವದಿಸಿ. ಮೇಲೆ ಏಕೆ ಇಷ್ಟೊಂದು ಸಿಟ್ಟಾಗಿರುವೆ? ಆಕೆ ನಿಂದನೆಯನ್ನು ಸಹಿಸದೆ ಸಹಿಸಲಾರದೆ ಪ್ರಾಣ ಕಳೆದುಕೊಂಡರೆ ಕಳೆದುಕೊಳ್ಳಲಿ ಬಿಡಿ. ಇಂಥ ನಾರಿಯರು ಭೂಮಿಗೆ ಭಾರವಾಗಿಗಿಂತ ಪ್ರಾಣವನ್ನು ಕಳೆದುಕೊಳ್ಳುವುದೇ ಲೇಸು. ಅಂದರೆ ನೀವ್ಯಾರಾದ್ರೂ ಈ ಅವಳಿಂದ ಮರಣ ಹೊಂದಲೇಬೇಕು. ಹೊರಟು ಹೋಗಿ. ನೀವ್ಯಾರಾದ್ರೂ ಅವಳ ಮರಣಕ್ಕೆ ಅಡ್ಡಿ ಬಂದರೆ ಪರಮಾತ್ಮ, ಎಂತ ದುರಂತವಿದು. ಕೃಷ್ಣ, ವಾಸುದೇವ, ಮಾಧವ, ಮಧುಸೂದನ, ಕೃಷ್ಣ, ಏಕಿಂತ ವೇದನೆಯನ್ನು ನಮಗೆ ಶೋಭಿಸಲೇ ಮಾಧವ. ಏಕಿಂತ ವೇದನೆಯನ್ನು ನಮಗೆ ಶೋಭಿಸಲೇ ಮಾಧವ. ಮಧುಸೂದನ, 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 ಮಧುಸೂದನ. ಅನುದಿನ ನಿನ್ನನ್ನು ನಂಬಿದ ಭಕ್ತರ ಏಕಿಂತ ವೇದನೆಯನ್ನು ನಮಗೆ ಶೋಭಿಸದೆ ಮಾಧವ. ದಾನವ ಸುತ ಪ್ರಹ್ಲಾದ ಪ್ರಾಣವು ಕೊರೆ ಮೃಗವೇಷದಿ ಬಂದವನ ತಂದೆಯ ಕೊಂದೆ. ದಾನವ ಸುತ ಪ್ರಹ್ಲಾದ ಪ್ರಾಣವು ಕೊರೆ ಮೃಗವೇಷದಿ ಬಂದವನ ತಂದೆಯ ಕೊಂದೆ. ಪಿತಗೆ ಮೋಕ್ಷವ ಪೇಳಿದ ಸುಧನನು ಕೊರದೆ ಗೋಧೀನ ಬಂದು ಕಾರುಣ್ಯ ಸಿಂಧು. ಗೋಧೀನ ಬಂದು ಕಾರುಣ್ಯ ಸಿಂಧು. ಏಕಿಂತ ವೇದನೆಯನ್ನು ನಮಗೆ ಶೋಭಿಸಿದೆ ಮಾಧವ. ಮಧುಸೂದನ, 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 ಮಧುಸೂದನ. ಎಂತು ವಿಧಿ ಎಂತು ವಿಧಿ ನನಗೇನೆಂದು ತೋಚದು ಈ ಪರಿಕಳವಳ ಯಾರಿಗೆ ಹೇಳಲಿ. ಎಂತು ವಿಧಿ ಮನದ ಚಿಂತೆಯನ್ನು ಯಾರಿಗೆ ಹೇಳಲಿ. ಮನ
ಮನದ ಚಿಂತೆಯನ್ನು ಯಾರಿಗೆ ಹೇಳಲಿ, ಒಂದು ತಿಳಿಯದು ಕನಸಿನ ಮಾಯೆ. ಒಂದು ತಿಳಿಯದು ಕನಸಿನ ಮಾಯೆ. ಒಂದು ತಿಳಿಯದು ಕನಸಿನ ಮಾಯೆ. ಹೇಳಲಿ ಈ ಹೇಳಲಿ ಎಂದು ವಿಧಿ ಆಹಾ ಪರಮಾತ್ಮ, ಹಿಂದೇಕೋ ಅರಮನೆ ಎಲ್ಲ ಕತ್ತಲು ಕವಿದಂತೆ ಕಾಣುತ್ತಿರುವುದಲ್ಲ. ಹೇ ಭಗವಂತ, ಏಕೆ ಏನಾಯ್ತಣ್ಣ? ಏಕೆ ಈ ರೀತಿ ಚಿಂತಿಸುತ್ತಿರುವೆ? ಭೀಮಸೇನ, ಏನೆಂದು ಹೇಳಲಿ, ಈ ಒಂದು ಯಾಕೋ ಅರಮನೆ ಎಲ್ಲ ಕತ್ತಲು ಕವಿದಂತೆ ಕಾಣುತ್ತಿರುವುದೇ ಅಲ್ಲ. ಇದೇ ನಿಮ್ಗೇನಾದ್ರೂ ತಿಳಿದೀಯಾ? ಅಣ್ಣ, ಪರಮಶೂರರು ನಿನ್ನ ಬಳಿರಲು, ಪರಮಶೂರರು ನಿನ್ನ ಬಳಿರಲು ಪರಿಪರಿಯಿಂದಲೇ ಚಿಂತಿಸಬೇಕೆ? ಪರಿಪರಿಯಿಂದಲೇ ಚಿಂತಿಸಬೇಕೆ? ದುರುಳರ ಶಿರವನ್ನು ಕಡಿಯುತ್ತ ತರಲೆ, ದುರುಳರ ಶಿರವನ್ನು ಕಡಿಯುತ್ತ ತರಲಿ. ಅಣ್ಣ ಮೌನವೇಗೆ ಅಣ್ಣ, ಅಣ್ಣ ಮೌನವೇಗೆ ಅಣ್ಣ. ಕುಂತಿ ಕುಮಾರ ಸಂಕಟವೇಗೆ, ಕುಂತಿ ಕುಮಾರ ಸಂಕಟವೇಗೆ. ನಾನಿರುವನು ಈ ದರೆಯೊಳಗೆ, ನಾನಿರುವನು ಈ ದರೆಯೊಳಗೆ. ನಿನ್ನಯ ಮನದ ಚಿಂತೆಯ ನಲಿತು ಸಂತಸದಿಂದ, ನಿನ್ನಯ ಮನದ ಚಿಂತೆಯ ನಲಿತು ಸಂತಸದಿಂದಲೇ ನಾನಿರುವೆ, ಸಂತಸದಿಂದಲೇ ನಾನಿರುವೆ, ಸಂತಸದಿಂದಲೇ ನಾನಿರುವೆ. ಅಗ್ರಜ ಭೀಮಸೇನ, ಮುಕುಂದನ ದಯೆಯಿಂದ ಧರ್ಮವೇ ಸ್ಥಿರವೆಂದು ನಂಬಿರುವ ನಿಮಗೆ ಅಶುಭದ ಸೂಚನೆಯೇ? ಈ ಭೀಮನ ಬಾಹುಗಳಲ್ಲಿ ಬಲವಿರುವ ತನಕ ಭಯವೆಂಬ ಮಾತೇ ನಿಮ್ಮ ಬಾಯಲ್ಲಿ ಬರಬಾರದಣ್ಣ, ನೀವಾಡಬಾರದು. ನಿಜ ಭೀಮಸೇನ, ನಿಜ. ನಿಮ್ಮಂತ ವೀರ ಪರಾಕ್ರಮಿ ತಮ್ಮಂದಿರಿರುವಾಗ ನನಗೆ ಭಯದ ಚಿಂತೆಯೇ? ಅಘಾತವಾಯಿತು. ಏನು ಅಘಾತವೇ? ಯಾರು? ಯಾರಿಂದ ಆಘಾತ? ಕಾರಣವೇನು? ಭೀಮಸೇನ, ದುಡುಕಬೇಡ. ನಕುಲ ಸಹದೇವರೇ, ಏನಾಯಿತು ಎಂದು ತಿಳಿಸುವಿರಾ? ಏನು ಹೇಳದೆ ಅಣ್ಣ, ನಾವು ನಮಗೊದಗಿದ ಈ ಏನು ಹೇಳಲೆ ಅಣ್ಣ, ನಾವು ನಮಗೊದಗಿದ ಈ ಸಂಕಟವ, ಅಣ್ಣ ನಮಗೊದಗಿದ ಈ ಸಂಕಟವ. ಎಂದು ತೋಟದ ಸಾಗಿದವು ಬಂದೊದಗಿದ ಕೇಳಾದ್ರಗನೆ. ಎಂದು ತೋಟದ ಸಾಗಿದವು ಬಂದೊದಗಿದ ಕೇಳಾದ್ರಗನೆ. ಶಾಂತಿಯಿಂದ ಹೇಳುವು ಬಿಡಿಯುವುದು, ಶಾಂತಿಯಿಂದ ಹೇಳುವು ಮನದಾಗಿ ಬಿಡಿದೆವು. ಏನು ಹೇಳಲಿ ಅಣ್ಣ, ನಾವು ನಮಗೊದಗಿದ ಸಂಕಟವ, ಅಣ್ಣ ನಮಗೊದಗಿದ ಈ ಸಂಕಟವ, ಅಣ್ಣ ನಮಗೊದಗಿದ ಈ ಸಂಕಟವ. ಅಗ್ರಜ, ಪಾಂಚಾಲಿಯ ಅರ್ಜುನ ಬೇಕು ಪಾಂಚಾಲಿಯನ್ನು ಮನಬಂದಂತೆ ನಿಂದಿಸಿ ಪ್ರಾಣ ಕಳೆದುಕೊಳ್ಳುವಂತೆ ಹೇಳಿ ಕೋಪಗೊಂಡಿರುವನು ಅಣ್ಣ. ಮುಡಿ ಹಿಡಿದು ಅರಮನೆಯಿಂದ ಅರಮನೆಯಿಂದ ಆಚೆ ತಳ್ಳಿದನು. ಆಕೆ ಸಾಯನೆಂದು
ಗಂಗಾ ನದಿಯ ತೀರ ಹಿಡಿದು ಸಾಗಿದಳು. ಏನು ಅರ್ಜುನನು ಇಂಥ ಕಾರ್ಯವನ್ನು ಮಾಡಿದನೆ ನೋಡಿದೆಯಾ ಅಗ್ರಜ? ಆ ಹರಿಯದ ಅಬಲೆಯನ್ನು ಈ ರೀತಿ ನೋಯಿಸುವುದಾಗಿ ಅವನಿಗೆ ಅನುಮತಿ ಕೊಟ್ಟವರಾರು? ಭೀಮಸೇನ, ದುಡುಕಬೇಡ. ಅರ್ಜುನನು ಕಾರಣವಿಲ್ಲದೆ ಯಾವುದನ್ನು ಮಾಡುವುದಿಲ್ಲ. ವಿಚಾರಿಸೋಣ. ಮೊದಲು ಹೋಗಿ ದ್ರೌಪದಿಯನ್ನು ಕರೆದುಕೊಂಡು ಬಾ. ಆಕೆ ಏನಾದರೂ ಪ್ರಾಣತ್ಯಾಗ ಮಾಡಿಕೊಂಡರೆ ನಾವೆಲ್ಲರೂ ಶ್ರೀಹತ್ಯೆಗೆ ಗುರಿಯಾಗುತ್ತೇವೆ. ಅಗ್ರಜ, ನಾನು ಏನು ನೀವು ಹೇಳಿದಂತೆ ಮಾಡುವೆನು. ಆದರೆ ಪಾರ್ಥನೇನಾದರೂ ನನ್ನ ಮಾತಿಗೆ ಪ್ರತಿಯಾಡಿದರೆ ಈ ಗದೆಯಿಂದ ಒಂದೇ ಹೊಡೆದಕ್ಕೆ ಹೊಡೆದು ಅವನಿಗೆ ಒಂದು ಹಿಂಸೆ ಮಾಡುವೆನು. ಭೀಮಸೇನ, ದುಡುಕಬೇಡ. ಮೊದಲು ಹೋಗಿ ದ್ರೌಪದಿಯನ್ನು ಕರೆದುಕೊಂಡು ಬಾ. ಏನೆಂದು ವಿಚಾರಿಸೋಣ. ಅವನಂತೆ ನಾನು ದುಡುಕುವುದಿಲ್ಲ, ಆದರೆ ದುಡುಕಿದವರನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ. ಅದನ್ನು ಮೊದಲೇ ತಿಳಿಸಿ ಹೋಗುತ್ತೇನೆ. ಲಕ್ಷ್ಮೀಪತಿ ನೀನಿಲ್ಲದೆ ನಮಗ್ಯಾರು ಗತಿ. ಲಕ್ಷ್ಮೀಪತಿ ನೀನಿಲ್ಲದೆ ನಮಗ್ಯಾರು ಗತಿ. ನಮಗ್ಯಾರು ಗತಿ, ಯಾರು ಗತಿ, ಲಕ್ಷ್ಮೀಪತಿ ನೀನಿಲ್ಲದೆ ನಮಗ್ಯಾರು ಗತಿ. ಮುರಿದ ವೀಣೆಯ ಕಂಠಿಯು ಮುರಿದ ಕಡಲಲ್ಲಿ ನಾ ಸುಳಿದು. ಮುರಿದ ವೀಣೆಯ ಕಂಠಿಯು ಒಡೆದ ಕಡಲಲ್ಲಿ ನಾ ಸುಳಿದು. ಮುರಿದ ವೀಣೆ ಒಡೆದ ಕೊರಲು ನಾದವೊಂದೂರೇ, ನಾದವೊಂದೂರೇ. ಮುರಿದ ವೀಣೆ ಒಡೆದ ಕೊರಲು ನಾದವೊಂದೂರೇ, ನಾದವೊಂದೂರೇ. ಅದರಂತೆ ಮಾನವರಾಗಿ ಅದರಂತೆ ಪಾಂಡವರಾಗತಿ, ಅದರಂತೆಯೇ ಪಾಂಡವರಾಗತಿ. ಲಕ್ಷ್ಮೀಪತಿ ನೀನಿಲ್ಲದೆ ನಮಗಾರು ಗತಿ, ಯಾರು ಗತಿ, ನಮಗಾರು ಗತಿ, ಆರು ಗತಿ, ನಮಗಾರು ಗತಿ. ಲಕ್ಷ್ಮೀಪತಿ ನೀನಿಲ್ಲದೆ ನಮಗಾರು ಗತಿ. ಸಹೋದರಿ, ನಡೆಯಿರಿ. ನಾವು ದ್ರೌಪದಿಯ ಬಳಿಗೆ ಹೋಗಿ ಅರ್ಜುನನ್ನು ಸಮಾಧಾನಪಡಿಸಿ ವಿಚಾರವೇನೆಂದು ತಿಳಿಯೋಣ. ಆಗ್ಬೋದು ಅಗ್ರಜ. ಗೋಪಿಯ ಕಂದ ಶರಣು ಮುಕುಂದ, ಈ ಸ್ಥಿತಿಯಾಯ್ತೆ ನಿನ್ನಿಂದ. ನಾ ಹಾನಿಗೊಳ್ಳುವೆ ಗೋವಿಂದ. ಶ್ರೀಹರಿ ಚೌರಿ ಮುರಾರಿ ವಿದೂರವಾದರೆ ಎನಗಿನ್ನ
ಶಿಕ್ಷೆಯ ವಿಧಿಸಿರುವೆ. ನೀ ಎನ್ನ ಗುರು, ನೀ ಎನ್ನ ಸಿರಿ, ನೀನೆ ಗತಿಯನ್ನು ನಂಬಿರುವೆ. ಏನಪರಾಧವ ಗೈದಿಯನೆಂದು ತನಗಿ ಶಿಕ್ಷೆಯ ವಿಧಿಸಿರುವೆ. ಮಾಧವನೇ ಭವರೋಗಾಮೃತ ಸಾಗರನೇ, ಮಾಧವನೇ ಭವರೋಗಾಮೃತ ಸಾಗರನೇ, ನೀನಿಲ್ಲದಾದರೆ ಜೀವಿಸೆ, ನೀನಿಲ್ಲದಾದರೆ ಜೀವಿಸೆ. ಶ್ರೀಹರಿ ಶೌರಿ ಮುರಾರಿ ನಿದೂರವಾದರೆ ಎನಗಿಂದಾರು ಆಸೆ. ಶ್ರೀಹರಿ ಪರಮಾತ್ಮ, ಇದಲ್ಲವೇ ನಾನಂತ ವನವಾಸ ಅಜ್ಞಾತವಾಸದಲ್ಲಿ ಇಂಥ ಬಿರುದುಗಳನ್ನು ಹೊಂದಿರಲಿಲ್ಲ. ನೆನದಲ್ಲಿ ನಾನಿರುವೆ ಎಂದು ಅಂದ ನೀನು ಹೇಳಿದ ಮಾತು ಎಂದೇನಾಯಿತು? ನಾನು ನಿನ್ನ ಕುಮಾರನ ಲಗ್ನವನ್ನು ಮಾಡಲು ಇಚ್ಛಿಸಿದೆ. ಆದರೆ ಆದರೆ ನೀನು ನಿನ್ನ ತಂಗಿಯ ಮರಣವನ್ನು ನೋಡಲು ಇಚ್ಛಿಸುತ್ತಿರುವೆ ಇಲ್ಲವೇ? ಇದಲ್ಲವೇ ಇದಲ್ಲವೇ ನ್ಯಾಯ ಮಾರ್ಗ ಬಯಸುವವರಿಗೆ ನೀ ತೋರುವ ದಾರಿ? ನೀನಲ್ಲವೇ ಜಗದ ಸರ್ವ ಕಾರಣ, ನಿನ್ನಿಂದ ಲೋಕ ಪಾವನ. ನೀನಲ್ಲವೇ ಜಗದ ಸರ್ವ ಕಾರಣ, ನಿನ್ನಿಂದ ಲೋಕ ಪಾವನ. ನೀನೇ ದೀನಳ ಮಾನ ಪ್ರಾಣ ನಂಬಿಯೇ ನಿನ್ನಯ ಮಾನವನ. ನೀನೇ ದೀನಳ ಮಾನ ಪ್ರಾಣ ನಂಬಿಯೇ ನಿನ್ನಯ ಮಾನವನ. ನೀನಿಲ್ಲದಾದ ಜೀವಿಸೆ, ನೀನಿಲ್ಲದಾದ ಶ್ರೀಹರಿ ಶ್ರೀಹರಿ ಶ್ರೀಹರಿ. ಪಾಂಚಾಲಿ, ಎಂತ ಹೀನ ಕಾರ್ಯವನ್ನು ಮಾಡುತ್ತಿರುವೆ? ನಮ್ಮನ್ನು ಸ್ತ್ರೀಯತೆಗೆ ಗುರಿ ಮಾಡುವೆಯಾ? ಬೇಡಿ ಸ್ವಾಮಿ, ಬೇಡಿ. ಏಕೆ? ಅಗ್ರಜನಾದ ಧರ್ಮಪುತ್ರನಿಲ್ಲವೇ? ಬಾ ದೇವಿ ಬಾ. ಬೇಡಿ ಸ್ವಾಮಿ, ಬೇಡಿ. ನನ್ನ ಮರಣವನ್ನು ತಡೆಯಬೇಡಿ. ನಾನು ಪತಿದ್ರೋಹಿಯಂತೆ ಈ ಪೃಥ್ವಿಯ ಮೇಲೆ ಬದುಕಬಾರದಂತೆ ನನ್ನನ್ನು ಸಾಯಲು ಬಿಡಿ ಸ್ವಾಮಿ. ದುಡುಕಬೇಡ. ದುಗುಡಬೇಕೆ ರಮಣಿ, ತರುಣಿ ಮಣಿಯೇ ದುಗುಡಬೇಕೆ ರಮಣಿ. ದುಗುಡಬೇಕೆ ರಮಣಿ, ತರುಣಿ ಮಣಿಯೇ ದುಗುಡಬೇಕೆ ರಮಣಿ. ತುರತಿರಗಮನೆ ಚಿಂತಿಸಬೇಕೆ, ತುರತಿರಗಮನೆ ಚಿಂತಿಸಬೇಕೆ. ಅರವು ಎನ್ನಲೋ ನಿರ್ಣಯ ಪರ್ಯ ಸ್ವಾಮಿ, ನನ್ನ ಮಾತನ್ನು ಕೇಳಿ. ಅರವು ಎನ್ನಲೋ ನಿರ್ಣಯ ಪರ್ಯ. ದುಗುಡಬೇಕೆ ರಮಣಿ, ತರುಣಿ ಮಣಿಯೇ ದುಗುಡಬೇಕೆ ರಮಣಿ. ಪಾಂಚಾಲಿ, ಪಾರ್ಥನಿಗೂ ನೀನು ಇಲ್ಲ, ಪಾರ್ಥನಿಗೂ ನಿನಗೂ ನಡೆದ ಕಲದ ರಹಸ್ಯವನ್ನು ತಿಳಿದ ಹೊರತು ನಾನು ನಿನ್ನನ್ನು ಸಾಯಲು ಬಿಡುವುದಿಲ್ಲ. ಬೇಡಿ ಸ್ವಾಮಿ, ಬೇಡಿ. ಅಲ್ಲಿ ಕರೆದುಕೊಂಡು ಹೋಗಿ ಮತ್ತೆ ಅವಮಾನಗೊಳಿಸಬೇಡಿ. ನೀವೇನೇ ಹೇಳಿದ್ರು ಅವರು ನಂಬುವುದಿಲ್ಲ ಸ್ವಾಮಿ. ದೇವಿ, ಪಾರ್ಥನು ನಂಬದಿದ್ದರೇನು, ನಾನಿರುವೆನು. ಬಾ ನನ್ನೊಡನೆ. ಬೇಡಿ ಪ್ರಾಣೇಶ್ವರ. ಅಗ್ರಜ, ಈ ಮಾಯಾಂಗಣೆ ಮರಣಕ್ಕೆ ನೀವೇಕೆ ಅಡ್ಡಿ ಬಂದಿರಿ? ಅರ್ಜುನ, ಇವಳು ಮಾಯಾಂಗನಿಯಲ್ಲ, ನೀನು ನೀನು ಮಾಯದ ಬಲೆಗೆ ಸಿಲುಕಿದವನು. ಏನು? ನಾನು ಮಾಯದ ಬಲೆಗೆ ಸಿಲುಕಿದವನೇ? ಹೌದು. ನ್ಯಾಯ ಅನ್ಯಾಯಗಳನ್ನು ತಿಳಿಯದೆ ಪಾಂಚಾಲಿಯನ್ನು ಈ ರೀತಿ ನೋಯಿಸುವುದಾಗಿ ನಿಮಗೆ ಅನುಮತಿ ಕೊಟ್ಟವರಾರು?
ಪತಿಯ ಆಜ್ಞೆಯನ್ನು ಪಡೆಯದೆ ನಿದ್ರೆಯಲ್ಲಿದ್ದ ನನ್ನನ್ನು ವಂಚಿಸುವುದ ಈಕೆಯು ಮಾಯಾಂಗಣಿಯಲ್ಲದೆ ಮತ್ತೇನ ಅಗ್ರಜ? ಈಕೆಯನ್ನು ಕೊಲ್ಲುವುದು ನ್ಯಾಯವೋ ಅನ್ಯಾಯವೋ? ಅರ್ಜುನ, ಸಾಕು ಮಾಡು ನನ್ನ ಹುಡುಗರನ್ನ. ಈ ದ್ರೌಪದಿಯು ಪತಿದ್ರೋಹಿಯಾಗಿದ್ದರೆ ಅಂದು ವಿರಾಟ ನಗರದಲ್ಲಿ ಅದಾವಾಗಲೂ ಕೀಚಕನ ವಧೆ ಆಗಬೇಕಾಗಿತ್ತು. ಅದಾವಾಗಲೂ ಪಾಂಡವರ ಕೀರ್ತಿ ಮಣ್ಣಾಗಿ ಹೋಗುತ್ತಿತ್ತು. ಆಹಾ, ಅದು ಅಂದಿನ ಮಾತು. ಇಂದು ಈಕೆ ಮನ ಹೊಂದಲೇಬೇಕು, ಮನ ಹೊಂದಲೇಬೇಕು. ಅರ್ಜುನ, ಕೆಳಗಿಳಿಸು ನಿನ್ನ ಬಾಣವನ್ನ. ತಡೆಯಿದಿರಿ ಅಗ್ರಜ, ದುರುಳ ದ್ರೌಪದಿಯ ಮರಣವ. ಕಡು ದ್ರೋಹಿಗಳಲ್ಲ, ಕಡು ದ್ರೋಹಿಗಳಲ್ಲ, ನುಡಿಯದಿರು ಕಡು ನುಡಿಯ. ಕಡಲ ಪ್ರಸಂಗವನ್ನು ಬಿಡಿಸಿ ಹೇಳದಿರು ಅರ್ಜುನ. ಯಾಕೆ ಈ ರೀತಿ ಕೋಪದಿಂದಿರುವಿರಿ? ಅಗ್ರಜ, ಈಕೆಯು ಪತಿದ್ರೋಹಿಯಾಗಿರುವಳು. ಪಾಂಚಾಲಿ, ಅರ್ಜುನನು ಹೇಳುತ್ತಿರುವುದು ನಿಜವೇ? ಇಲ್ಲ ಸ್ವಾಮಿ, ಕೃಷ್ಣ ಪರಮಾತ್ಮನ ಸಹಾಯಕ್ಕಿಂದ ಹೋಗಿರುವೆನು. ಈ ಮಾತು ಸತ್ಯ ಸತ್ಯ ಸತ್ಯ. ಸುಳ್ಳು ಸುಳ್ಳು ಸುಳ್ಳು, ಇದನ್ನು ನಾನು ನಂಬುವುದಿಲ್ಲ. ಧನಂಜಯ, ಹಾಗಾದರೆ ಈಗ ಏನು ಮಾಡಬೇಕೆಂದಿರುವೆ? ಇವಳನ್ನು ಕೊಲ್ಲುವುದೇ ನಿಮ್ಮ ಗುರಿಯೇ? ಓಹೋ, ಈಕೆ ಏನೇ ಮಾಡಿದರೂ ಇವಳನ್ನು ಬದುಕಬೇಕೆಂಬುದು ನಿಮ್ಮ ಗುರಿಯೇನು? ಹಾಗಾದರೆ ಈಗ ನಾನು ಒಂದು ಅಗ್ನಿಕುಂಡವನ್ನು ನಿರ್ಮಿಸುವನು. ಅದನ್ನು ಈಕೆ ಮಿತ್ತು ಬರಲಿ, ಆಗ ಈಕೆ ಪತಿವ್ರತೆ ಎಂದು ನಾನು ನಂಬುವೆನು. ಓಹೋ, ಪಾಂಚಾಲಿಯ ಮಾನಾಪಮಾನಗಳ ಶೋಧನೆಯೋ? ಪಾಂಚಾಲಿ, ಪಾರ್ಥನ ಪ್ರಶ್ನೆಗೆ ನಿನ್ನ ಉತ್ತರವೇನು? ಅವರ ಅನುಮಾನ ದೂರವಾಗುವುದು ಎಂದು ಅಗ್ನಿಯೊಳಗೆ ಏಕೆ ಸ್ವಾಮಿ? ಸಾಗರದ ಸುಳಿಯಲ್ಲಿ ಇಳಿದು ಬಾ ಎಂದು ಹೇಳಿದರು. ನಾನು ಸಿದ್ಧಳಿದ್ದೇನೆ ಸ್ವಾಮಿ, ಸಿದ್ಧಳಿದ್ದೆ. ಹೇ ಪರಮಾತ್ಮ, ಇದೆಂತ ಘೋರ ಶಿಕ್ಷೆ ಇದು. ಕೃಷ್ಣ, ನಿನ್ನನ್ನೇ ಸ್ಮರಿಸಿ ನಾವು ಬಾಳುತ್ತಿರುವವರಿಗೆ ಇಂಥ ಘೋರ ಶಿಕ್ಷೆಯೇ? ಅರ್ಜುನ, ನಡೆಯಲಿ ನಿನ್ನ ಈ ಅಗ್ನಿ ಪರೀಕ್ಷೆ. ಆಗಬಹುದು ಅಗ್ರಜ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜೀವನದ ನೌಕೆಗೆ ದಾರಿಯನ್ನು ತೋರಿದೆ, ಭಕ್ತಿಯ ಸಾಧನೆ ಮುಕ್ತಿಗೆ ಕಾರಣ, ಸತ್ಯಕ್ಕೆ ಜಯವೆಂದೇಳಿದ್ದೇನೆ. ಹರಿಯೇ ದೊರೆಯೇ
ಚಿಂತಿಸಿದರು ನಮ್ಮ ಸಹೋದರಿ. ಪ್ರಾಣೇಶ್ವರ ಅರ್ಜುನ ಅಗ್ರಜ ನೋಡಿದೀಯಾ? ಅರಿಯದೆ ದುಡುಕುವುದು. ಅರ್ಜುನ, ಮುಗೀತೆ ನಿನ್ನ ಮನಸ್ಸಿನ ಸಂಶಯ. ಮತ್ತೊಂದು ಸಾರಿ ಹೀಗೆ ದುಡುಕದಿರು. ಅರ್ಜುನ ಅಗ್ರಜ ನೋಡಿದ್ಯಾ? ಅರಿಯದೆ ದುಡುಕುವುದು ತರವಲ್ಲ. ದ್ರೌಪದ ಪಾಂಡುಕುಮಾರರಿಗೆ ಜಯವಾಗಲಿ. ಗರುಡಾರ್ಜನೆ ಕುಮಾರರ ವಂದನೆಗಳು. ಪಾಂಡುಕುಮಾರರಿಗೆ ಜಯವಾಗಲಿ. ಗರುಡ ರಾಜ, ನಿಮ್ಮ ದರ್ಶನದಿಂದ ಭಾಗ್ಯ ಪುನೀತರಾದೆವು. ತಾವಿಲ್ಲಿಗೆ ಬಂದ ಕಾರಣ? ಧರ್ಮನಂದನ, ದ್ರೌಪದಿ ದೇವಿಯ ಶ್ರಮದಿಂದ ಶ್ರೀಕೃಷ್ಣನ ಮಗನಾದ ಕಲ್ಯಾಣವು ನಿಶ್ಚಯವಾಗಿರುವುದು. ಶ್ರೀ ಕೃಷ್ಣ ಪರಮಾತ್ಮನು ಈ ಓಲಿಯನ್ನು ನಿಮಗೆ ಕೊಡುವುದಕ್ಕೆ ಕಳಿಸಿರುವನು. ಈಗೋ ತೆಗೆದುಕೊಳ್ಳಿ. ಆಹಾ, ಭೀಮ ಅರ್ಜುನ ತಮ್ಮಂದಿರೇ, ಸಹೋದರರೇ, ನೋಡಿದ್ದೀರಾ? ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಮೇಲೆ ಎಷ್ಟು ಪ್ರೀತಿಯಿಂದ ನಮಗೆ ಆಮಂತ್ರಣವನ್ನು ಕಳಿಸಿದನು. ಹಿಂದೆ ಹೋಗಿ ನಾವು ನಡೆಯಿರಿ, ಹಿಂದೆ ಕಮಲಾವತಿಗೆ ಹೋಗಿ ಈ ಶುಭ ಕಾರ್ಯದಲ್ಲಿ ನಾವು ಎಲ್ಲರೂ ಭಾಗವಹಿಸೋಣ. ಇಲ್ಲೇ ನಾನು ಇಲ್ಲೇ ಸರ್, ಅಲ್ಲೇ ಇದ್ದೆ. ಪ್ರಾಣೇಶ್ವರನಿಗೆ ನಮಸ್ಕರಿಸುವೆನು. ದೇವಿ, ನಿನಗೆ ಮಂಗಳವಾಗಲಿ. ಸ್ವಾಮಿ, ಇದೇನು ಸದಾ ಸಂತೋಷದಿಂದ ಇರುತ್ತಿದ್ದವರು ಈ ದಿನ ಈ ರೀತಿ ಮೌನದಿಂದಿರಲು ಕಾರಣವೇನು? ದೇವಿ, ಏನೆಂದು ಹೇಳಲಿ ದೇವಿ, ನಾನು ಏನೆಂದು ಹೇಳಲಿ? ಏಕೆ ಸ್ವಾಮಿ? ಗೈದೇನೆ ನಾನೆಂದು ಅಪಮಾನವ, ಗೈದೇನೆ ನಾನೆಂದು ಅಪಮಾನವ, ತಿಳಿಯದೆ ನಿಧಿಯ ಪರಿಭವ, ತಿಳಿಯದೆ ವಿಧಿಯ ಪರಿಭವ, ಗೈದನೆ ನಾನೆಂದು ಅಪಮಾನವ. ಏನಂದರಿಯದೆ ನಾನು ಕ್ಷಣದಲ್ಲಿ ವಚನ, ಏನಂದರಿಯದೆ ನಾನು ಕ್ಷಣದಲ್ಲಿ ವಚನ, ಕಂಡರೆ ನಗುವುದೇ ಈ ಜಗವು. ದೇವಿ, ಕಂಡರೆ ನಗುವುದೇ ಈ ಜಗವು, ಗೈದನೆ ನಾನೆಂದು ಅಪಮಾನವ, ಅಪಮಾನವ, ಅಪಮಾನವ. ದೇವಿ, ಏನೆಂದು ಹೇಳಲಿ ದೇವಿ, ನಾನು ಶ್ರೀಕೃಷ್ಣ ಪರಮಾತ್ಮನ ಪುತ್ರನಾದ ಮನ್ಮಥನಿಗೂ ನಮ್ಮ ಪುತ್ರಿಯಾದ ರತಿಯನ್ನು ಕೊಟ್ಟು ವಿವಾಹ ಮಾಡುವೆನೆಂದು ಕರಭಾಷೆಯಲ್ಲಿ ಕೊಟ್ಟು ಇದು ನಿನಗೆ ಸಮ್ಮತವೇ ದೇವಿ? ಇದೇನು ಸ್ವಾಮಿ ಹೀಗೆ ಹೇಳುತ್ತಿರುವಿರಿ?
ನನ್ನ ತಮ್ಮನಾದ ಕೌಂಡಿಕನಿಗೆ ನಮ್ಮ ರತಿಯನ್ನು ಕೊಟ್ಟು ವಿವಾಹ ಮಾಡುವೆನೆಂದು ಮಾತು ಕೊಟ್ಟು ಈಗ ಮಾತಿಗೆ ತಪ್ಪಿದರೆ ನನ್ನ ತಮ್ಮನಾದ ಕೌಂಡಿಕನು ಸುಮ್ಮನಿರುವನೆ? ಬೇಡ ಸ್ವಾಮಿ, ರತಿಯನ್ನು ಕೌಂಡಿಕನಿಗೆ ಕೊಡುವರಾಗಿರಿ. ಹೋಗಲಿ ಬಿಡುದೇವಿ, ನಮ್ಮ ಕೌಂಡಿಕನು ಬಂದರೆ ಏನಾದರೂ ಸಮಾಧಾನ ಪಡಿಸೋಣ. ಇದರ ಮೇಲೆ ನಿಮ್ಮ ಇಚ್ಛೆ. ಬಂದು ಬರುವ ಕಷ್ಟವನ್ನು ನೀವೇ ಎದುರಿಸಬೇಕಾಗುವುದು. ಯಾರಲ್ಲಿ? ನನ್ನ ಪುತ್ರಿಯಾದ ರತಿಯನ್ನು ಬರಮಾಡಿ. ಜನನಿ ಜನಕಕ್ಕೆ ವಂದಿಸುವೆ. ಮಗಳೇ, ನಿನಗೆ ಮಂಗಲವಾಗಲಿ. ಜನಕ, ನನ್ನನ್ನು ಕರೆಸಿದ ಕಾರಣವೇನು? ಕುಮಾರಿ, ವಿಚಾರವೇನೆಂದರೆ ಶ್ರೀಕೃಷ್ಣ ಪರಮಾತ್ಮನ ಪುತ್ರನಾದ ಮನ್ಮಥನಿಗೂ ನಿನಗೂ ವಿವಾಹ ಮಾಡುವೆಂದು ನಿನ್ನ ಅಭಿಮತವೇನು? ತಂದೆಯವರೇ, ನಾನು ಎಂದಾದರೂ ನಿಮ್ಮ ಮಾತನ್ನು ಮೀರಿರುವೆನೆ. ನಿಮ್ಮ ವಿಶ್ರಾಂತಿ ಆಗಲಿ ತಂದೆಯವರೇ. ಕುಮಾರಿ, ಸಂತೋಷವಾಯಿತು. ದೇವಿ, ರತಿಯನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಸಿಂಗಾರ ಪೂಸಿದಾಳೆ ಅಲಂಕರಿಸಿಕೊಂಡು ಬನ್ನಿರಿ. ಹಾಗೆ ಆಗಲಿ ಸ್ವಾಮಿ. ಶ್ರೀಕೃಷ್ಣ ಪರಮಾತ್ಮನೇ ನಮಸ್ಕರಿಸುವೆನು. ಕಮಲೇಶ ಮಹಾರಾಜ, ನಿನಗೆ ಮಂಗಳವಾಗಲಿ. ಕಮಲೇಶ ಮಹಾರಾಜ. ಕಮಲೇಶ ಮಹಾರಾಜ, ನಿನ್ನ ಮಾತಿನಂತೆ ರತಿ ಮನ್ಮಥರ ಕಲ್ಯಾಣಕ್ಕೆ ನಾವೆಲ್ಲರೂ ಬಂದಿರುವೆವು. ಈ ಶುಭ ವೇಳೆಯ ಶುಭ ಲಗ್ನದಲ್ಲಿ ನಡೆಯಲಿ ರತಿ ಮನ್ಮಥರ ಕಲ್ಯಾಣದ ಕಾರ್ಯಗಳು. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವವಿಘ್ನೋಪಶಾಂತಯೇ. ವರನು ವಧುವಿಗೆ ಹಾರವನ್ನು ಧರಿಸಲಿ, ವಧುವು ವರನಿಗೆ ಹಾರವನ್ನು ಧರಿಸಲಿ. ಸಂಪಿಗೆ ಮಲ್ಲಿಗೆ ಕೆಂಡ ಸಂಪಿಗೆ ಚಂದದಿಂದಲೇ ಧರಿಸುವೆ ನಾನು. ಕಂಠೆ ಬದ್ಧಾಮಿ ಸುಭಗೆ ತ್ವಂ ಜೀವ ಶರದಾಂಶತೆ. ಪಾಂಡವರೇ, ಭೋಜನ ಶಾಲೆಯಲ್ಲಿ
ಭೋಜನವು ಅಣಿಯಾಗಿರುವುದು. ಎಲ್ಲರೂ ಮಾಡಿಕೊಂಡು ಸಂತೋಷದಿಂದ ಹೊರಡಬಹುದು. ಲಾಡು ದೇವಿ, ನಿಮ್ಮನ್ನು ಕೇಳಿದ ನಾನು ಭಾಗ್ಯಶಾಲಿ ಪ್ರಿಯಾ. ದೇವಿ, ದೇವಿ, ಇಂದು ನಮ್ಮ ಪುನರ್ ವಿವಾಹವಾಯಿತು. ಇಂಥ ಸಂತೋಷದ ಸಮಯದಲ್ಲಿ ನನ್ನ ಮನಸ್ಸನ್ನು ಸಂತೋಷಪಡಿಸಬಾರದೆ? ಸುರಲೋಕದ ಸುಂದರಿ ನೀನು, ನನ್ನ ಕನಸಿನ ಕನ್ಯೆಯು ನೀನು, ನಿನ್ನ ಮಾತುಗಳೇ ಸವಿಜೇನು, ನಿನ್ನ ಅಗಲಿರಲಾರೆನು ನಾನು. ಸುರಲೋಕದ ಸುಂದರಿ ನೀನು, ನನ್ನ ಕನಸಿನ ಕನ್ಯೆಯು ನೀನು, ನಿನ್ನ ಮಾತುಗಳೇ ಸವಿಜೇನು, ನಿನ್ನ ಅಗಲಿರಲಾರೆನು ನಾನು, ನಿನ್ನ ಅಗಲಿರಲಾರೆನು ನಾನು. ಹತ್ತರೆ ರಂಬೆಯರು ನಿನ್ನ ರೂಪ ಕಂಡು ಬೆರಗಾಗುವರು. ತಿಲೋತ್ತಮೆ ಅಪ್ಸರೆ ರಂಬೆಯರು ನಿನ್ನ ರೂಪ ಕಂಡು ಬೆರಗಾಗುವರು. ಕೆನೆ ಹಾಲನ್ನು ಚೆಲ್ಲುವ ಚಂದ್ರಮನೆ ನಿನ್ನ ರೂಪ ಕಂಡು ಬೆರಗಾಗುವನೆ. ಹಾಲನ್ನು ಚೆಲ್ಲುವ ಚಂದ್ರಮನೆ ನಿನ್ನ ರೂಪ ಕಂಡು ಬೆರಗಾಗುವನೆ. ಸುರಲೋಕದ ಸುಂದರಿ ನೀನು, ನನ್ನ ಕನಸಿನ ಕನ್ಯೆಯು ನೀನು, ನಿನ್ನ ಮಾತುಗಳೇ ಸವಿಜೇನು, ನಿನ್ನ ಅಗಲಿರಲಾರೆನು ನಾನು, ನಿನ್ನ ಅಗಲಿರಲಾರೆನು ನಾನು. ಪ್ರಿಯಾ, ಶ್ರೇಯಸಿ, ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂಭ್ರಮ. ಪ್ರಿಯಾ, ಶ್ರೇಯಸಿ, ಒಲವಿನ ಲೋಕಕ್ಕೆ ನೀ ತಂದಿ ಪೂರ್ಣಿಮಾ. ಹಲವೇ ಸ್ವಾಮಿ? ಹೌದು ಪ್ರಿಯೆ. ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂಭ್ರಮ. ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂಭ್ರಮ. ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ. ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂಭ್ರಮ.
ಪೂರ್ಣ ಮೈತ್ರಿಯ ಸಮಯ ನೂರಾಸೆ ಕರಳಿದೆ ಹೃದಯ ನೀನುಳಿಸು ಅಂಬೆಗನಾಗಿ ಒಲವೆಂಬ ಲೋಕೆಗೆ ಸ್ವಾರಾಡಿ ತೋಡಿ ಸಾಗುವೆ ಅಲ್ಲವೇ ಸ್ವಾಮಿ? ಹೌದು ಪ್ರಿಯೆ. ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂಭ್ರಮ ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮ ಪ್ರಿಯ ಪ್ರೇಯಸಿ ನೈದಿಲೆಗೆ ಸಂಭ್ರಮ ನಿಮ್ಮನ್ನು ಕೈ ಹಿಡಿದ ನಾನೇ ಧನಿಷ್ಠರೇ ಸ್ವಾಮಿ. ಹೌದು ಪ್ರಿಯೆ, ಆನಂದವು ಅಸಂಖ್ಯಾತ ರೂಪದಲ್ಲಿ ಸೇರಿ ಸರ್ವ ವಿದಿತವಾಗಿರುವುದು ಅಲ್ಲವೇ ಪ್ರಿಯ? ಚತುಂಬಿದೆ ಲತೆ ಬಾಗಿದೆ ನಸು ನಾಚಿ ಅರಳಿದೆ ಬಾರೆ ಪ್ರಿಯೆ ನಲಿದಾಳೆ ಪ್ರಿಯೆ ಬಾಗಿ ನಸು ನಾಚಿ ಅರಳಿದೆ ರಸ ತುಂಬಿ ಲತೆ ಬಾಗಿ ನಸು ನಾಚಿ ಅರಳಿದೆ ಬಾರೆ ಪ್ರಿಯೆ ನಲಿದಾಳೆ ಪ್ರಿಯೆ ಬಾರೆ ಪ್ರಿಯೆ ನಲಿದಾಳೆ ಪ್ರಿಯೆ ಮಾವು ಸಂಪಿಗೆ ಮರದ ಕೋಗಿಲೆ ಗಾನದಿ ಮಾವು ಸಂಪಿಗೆ ಮರದ ಕೋಗಿಲೆ ಗಾನದಿ ಸುಮಧುರ ಸ್ವರವನ್ನು ಕೇಳ ಪ್ರಿಯೆ ನಲಿದಾಳೆ ಪ್ರಿಯೆ ರಸ ತುಂಬಿ ಲತೆ ಬಾಗಿ ನಸು ನಾಚಿ ರಸ ತುಂಬಿ ಲತೆ ಬಾಗಿ ನಸು ನಾಚಿ ಅರಳಿದೆ ಬಾರೆ ಪ್ರಿಯೆ ನಲಿದಾಳೆ ಪ್ರಿಯೆ ಬಿಸಿಲವೇ ತಾಳಲಾರದ ವಿರಹ ಬಿಸಿಲಿನ ಬೇಗೆ ತಾಳಲಾರದ ವಿರಹ ಬಾಗಿ ಬಳುಕಿದೆ ನೋಡೆ ಪ್ರಿಯೆ ನಲಿದಾಳೆ ಪ್ರಿಯೆ ರಸ ತುಂಬಿ ಲತೆ ಬಾಗಿ ರಸ ತುಂಬಿ ಲತೆ ಬಾಗಿ ನಸು ನಾಚಿ ಅರಳಿದೆ ಬಾರೆ ಪ್ರಿಯೆ ನಲಿದಾಳೆ ಪ್ರಿಯೆ
ನೆಲ್ಲ ನಿನಗೆ ಬಿಡು ಮೌನವಾ ಬಯಸಿರುವೆ ಮನಸೋತೆನು ನೆಲ್ಲ ನಿನಗೆ ಬಿಡು ಮೌನವಾರ ಬಯಸಿರುವೆ ಬಿಡು ಮೌನವಾರ ಬಯಸಿರುವೆ ಮನಸೋತೆನು ಒಡೆಯ ಶ್ರೀ ರಘುರಾಮನೇ ದೇವಾ ಜಗದಗ ಬಲು ಕಾಯುವನೇ ಜಗದಗ ಬಲು ಕಾಯುವನೇ ಈ ಜಗದೊಡೆಯ ಶ್ರೀ ರಘುರಾಮ ಈ ಜಗದೊಡೆಯ ಶ್ರೀ ರಘುರಾಮ ಜಗದಗ ಬಲು ಕಾಯುವನೇ ತಂದೆಯು ನೀನೇ ರಘುರಾಮ ರಾಮ ರಾಮ ತಂದೆಯು ನೀನೇ ಓ ರಘುರಾಮ ಬಂಧುವು ನೀನೇ ಶ್ರೀವರಧಾಮ ಹನುಮನ ಪ್ರಾಣ ಶ್ರೀ ರಘುರಾಮ ರಾಮನೊಳಗಿದೆ ಸದ್ಗುಣ ಪ್ರೇಮ ಹನುಮನ ಪ್ರಾಣ ಜೈಗರು ರಾಮ ರಾಮನೊಳಗಿದೆ ಸದ್ಗುಣ ಪ್ರೇಮ ಒಡೆಯ ಶ್ರೀ ರಘುರಾಮನೇ ಕಾಯುವನೇ ಶ್ರೀರಾಮ ರಾಮ ಕೋದಂಡ ರಾಮ ದಶರಥ ರಾಮ ಅಯೋಧ್ಯ ರಾಮ ಪಟ್ಟಾಭಿ ರಾಮ ನನ್ನೊಡೆಯ
ಶ್ರೀ ರಘುರಾಮ. ಆಹಾ, ಶ್ರೀಕೃಷ್ಣ ಪರಮಾತ್ಮನ ಲೀಲೆಯು ವಿಶೇಷವಾಗಿರುವುದು. ರಘುವಂಶ ವೀರನಾದ ಶ್ರೀಮನ್ನಾರಾಯಣನು ಈ ಭೂಲೋಕದಲ್ಲಿ ಅವತರಿಸಿ ನಾನು ಎನ್ನುವರನ್ನು ಧ್ವಂಸ ಮಾಡಿ ಸತ್ಯವಂತರಾದ ಸಾಧು ಸಂತರನ್ನು ಕಾಪಾಡಿ ಜಗದ್ರಕ್ಷಕನಾದ ಪರಮಾತ್ಮನು ನನಗೂ ಒಂದು ಅವಕಾಶ ಕೊಟ್ಟಿರುವನು, ಉಪಯೋಗಿಸಿಕೊಳ್ಳುವೆನು. ಕೌಂಡಲೀಕನಿಗೆ ಸಲ್ಲಬೇಕಾದ ರತಿಯನ್ನು ತನ್ನ ಮಗನಿಗೆ ಮದುವೆ ಮಾಡಿಕೊಂಡಿರುವನು. ಕಡುಕೋಪಿಷ್ಠನಾದ ಕೌಂಡಲೀಕನನ್ನು ಕೆರಳಿಸಿ ಆತನ ಮರಣವನ್ನು ಆತನೇ ಪಡೆದುಕೊಳ್ಳುವಂತೆ ಮಾಡಿರುವನು. ರಾಮ, ಈ ನಾಟಕದಲ್ಲಿ ಪರಮಾತ್ಮನ ಅಣತಿಯಂತೆ ನನಗೂ ಒಂದು ಕಾರ್ಯ ದೊರೆಯುವುದು, ಉಪಯೋಗಿಸಿಕೊಳ್ಳುವುದು. ಜೈ ಜೈ ರಾಮ ಹರೇ, ಜೈ 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 ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ರಾಮ ಹರೇ ಹರೇ ಕೃಷ್ಣ ಹರೇ ಹರೇ. ರಾಮ ಹರೇ ಹರೇ ಸೀತಾ ಹರೇ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ದಶರಥನು ಧರದೊಳ್ ಜನಿಸಿದ ಶ್ರೀಹರೇ. ದಶರಥನು ಧರದೊಳ್ ಜನಿಸಿದ ಶ್ರೀಹರೇ. ಲೋಕವ ಬೆಳಗಿದ ರಾಮ ಹರೇ ಹರೇ. ಲೋಕವ ಬೆಳಗಿದ ರಾಮ ಹರೇ ಹರೇ. ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ರಾಮ ಹರೇ, ಜೈ ಜೈ ಸೀತಾ ಹರೇ. ಅಹಲ್ಯಾ ಸಾಪದಿ ಮೋಚನ ಗೈದು. ಅಹಲ್ಯಾ ಸಾಪದಿ ಮೋಚನ ಗೈದು. ಮಿಥಿಲಿಗೆ ಸಾಗಿದ ರಾಮ ಹರೇ ಹರೇ. ಮಿಥಿಲಿಗೆ ಸಾಗಿದ ರಾಮ ಹರೇ ಹರೇ. ಸ್ವಯಂವರ ಸಭೆಯಳು ಅರದನು ಮುರಿದು. ರಾಮ ಸ್ವಯಂವರ ಸಭೆಯಳು ಅರದನು ಮುರಿದು. ಸೀತೆಯ ವರಿಸಿದ ರಾಮ ಹರೇ ಹರೇ. ಸೀತೆಯ ವರಿಸಿದ ರಾಮ ಹರೇ ಹರೇ. ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ವೈರಿ ಪಡೆಯ ಗೆಲುವೆ, ಶತ್ರುವ ವೈರಿ ಪಡೆಯ ಗೆಲುವೆ. ವೈರಿ ಪಡೆಯ ಗೆಲುವೆ, ಶತ್ರುವ ವೈರಿ ಪಡೆಯ ಗೆಲುವೆ. ಅನ್ನ ಶತ್ರುಗಳ ಪರಿಪರಿಯಿಲ್ಲದೆ, ಅನ್ನ ಶತ್ರುಗಳ ಪರಿಪರಿಯಿಲ್ಲದೆ ಪುಡಿ ಪುಡಿಗಳಿವೆ. ಪರಿಪರಿಯಿಲ್ಲದೆ ಪುಡಿ ಪುಡಿಗಳಿವೆ. ವೈರಿ ಪಡೆಯ ಗೆಲುವೆ.
ಮಹಾಪ್ರಭು, ವಿವಾಹಕ್ಕೆ ನಾಳೆಯೇ ಬಹಳ ಶುಭ ದಿನ. ಹೌದು. ನಗರವನ್ನೆಲ್ಲ ಸಿಂಗರಿಸಿ ಸಮಸ್ತ ಪ್ರಜೆಗಳಿಗೂ ಕಮಲಾವತಿ ಪಟ್ಟಣಕ್ಕೆ ಹೊರಡುವಂತೆ ಡಂಗುರವನ್ನು ಸಾರಿಸಿ ತಮ್ಮ ಆಜ್ಞೆಯಂತೆ ಆಗಲಿ. ನಾರಾಯಣ ನಾರಾಯಣ. ಏನಿದು ಶುಭ ಕಾರ್ಯದಲ್ಲ ಆರಂಭದಲ್ಲಿ ಈ ಮುನಿಯ ಆಗಮನ. ನಾರಾಯಣ ನಾರಾಯಣ. ಏನು ನಾರದ ಬಂದ ಸಮಾಚಾರ? ನಾನು ಬಂದಿರುವುದು ಆಗಿರಲಿ, ಇದೇನು ನಿನ್ನ ಅರಮನೆಯಲ್ಲಿ ಇಷ್ಟೊಂದು ಸಡಗರ ಸಂಭ್ರಮ? ಕಮಲಾವತಿ ಪಟ್ಟಣಕ್ಕೆ ದಿಬ್ಬಣ ಹೊರಟಿದ್ದೇವೆ, ರತಿಯನ್ನು ವಿವಾಹವಾಗಲು. ಏನು ಏನು ನಿನಗೂ ರತಿಗೂ ಕಲ್ಯಾಣವೇ? ಏಕೆ ಹೀಗನ್ನುವೆ ನಾರದ? ರತಿಯು ಎಂದಿಗೂ ನನ್ನವಳು. ಅಯ್ಯೋ ಕೌಂಡ್ಲಿಕ ಭೂಪ, ನಾನೇನೆಂದು ಹೇಳಲಿ? ನಾರದ ಸರಿಯಾಗಿ ಹೇಳುವೆಯೋ ಇಲ್ಲ ಈ ನನ್ನ ಗದೆಯಿಂದ? ನಿಧಾನಿಸು ನಿಧಾನಿಸು, ಆ ವಿಚಾರವನ್ನು ತಿಳಿಸುವೆನು. ದ್ವಾರಕೆಯಲ್ಲಿ ಕೃಷ್ಣನನ್ನು ಬಲ್ಲೆ ತಾನೆ? ಯಾರು? ಆ ದನ ಕಾಯುವ ಗೊಲ್ಲ. ಬಲ್ಲೆ ಬಲ್ಲೆ ಆ ಗೊಲ್ಲನನ್ನು. ನಾರದ ಏನಾಯಿತು ಆ ಗೊಲ್ಲನಿಗೆ? ಆಹಾ, ಆತನಿಗೆ ಏನೂ ಆಗಲಿಲ್ಲವಯ್ಯ. ಮತ್ತೆ ಆತನ ಮಗನಾದ ಕೌಂಡ್ಲಿಕನಿಗೂ ನೀನು ಯಾವ ಕನ್ಯೆಯನ್ನು ಲಗ್ನವಾಗಬೇಕೆಂದಿದ್ದೆಯೋ ಆತನ ಮಗನೇ, ಅವನ ಲಗ್ನವು ಮನ್ಮಥನೊಡನೆ ಮುಗಿದು ಹೋಯಿತು. ನೀನಿಲ್ಲಿಗೆ ಬಂದಾಗಲೇ ನನಗೆ ತಿಳಿಯಿತು ಯಾವುದೋ ಕೆಟ್ಟ ಸುದ್ದಿಯನ್ನು ತಂದಿರುವ ಎಂದು. ದ್ರೋಹಿ ನಾರದ. ಹಾ, ಇದ್ದ ನುಡಿಯನ್ನಿದ್ದಾಗ ಹೇಳಿದರೆ ಬಂದು ಬಿಡುವುದು ಒಕ್ಕರು. ಹರಟೆ ಹೋದರೆ ಹೋಗಲಿ. ಮಂತ್ರಿ ಮಹಾಪ್ರಭು, ಹೊರಡಿಸು ಸೈನ್ಯವನ್ನು. ನಮಗೆ ಆ ಕಮಲೇಶ ರಾಜನನ್ನು ಧ್ವಂಸ ಮಾಡಿ ರತಿಯನ್ನು ಅಪಹರಿಸಿ ತರೋಣ. ಮಾನವೇಂದ್ರ, ಕಮಲೇಶ ರಾಜನನ್ನು ಕೊಂದರೆ ನಿನ್ನ ಅಕ್ಕನವರ ಪಾಡೇನಾದೀತು? ಯಾರ ಪಾಡೇನಾದ್ರೆ ನನಗೇನು? ನನಗೆ ರತಿ ಬೇಕು, ನನಗೆ ರತಿ ಬೇಕು. ಹೊರಡಿಸು ಸೈನ್ಯವನ್ನು, ಮೊಳಗಿಸು ರಣಕಹಳೆಯನ್ನು. ಏನವೋ ಕಪಟಿ, ವಂಚಕಿ, ದ್ರೋಹಿ, ಎಲ್ಲಿರುವೆಯೋ ಬಾ ಹೊರಗೆ. ಯಾರದು? 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 ಮಾತಾಡು. ಓಹೋ, ಕೌಡ್ಲಿಕ, ಕ್ಷಮಿಸು ಕೌಡ್ಲಿಕ, ಬಾ ಕುಳಿತುಕೋ. ಯಾರಿಗೆ ಬೇಕು ನಿನ್ನ ಮರ್ಯಾದೆ? ಮೊದಲು ರತಿಯನ್ನು ನನ್ನೊಳಗೆ ಕಳಿಸುವೆಯೋ ಇಲ್ಲವೋ? ಇಲ್ಲದಿದ್ದರೆ ನಿನ್ನ ಗತಿ ನೆಟ್ಟಾಗಿರುವುದಿಲ್ಲ. ಕ್ಷಮಿಸು ಕೌಡ್ಲಿಕ, ಕೆಲವು ಕಾರಣದಿಂದ ಕೃಷ್ಣನ ಮಗನನ್ನೇ ರತಿ ಲಗ್ನವು ಮುಗಿದು ಹೋಯಿತು. ದ್ರೋಹಿ! ಆ ನನ್ನ ವೈರಿ ಗೊಲ್ಲನ ಹೆಸರನ್ನು ನನ್ನೆದುರು ನುಡುವೆಯ ವಂಚಕ. ಎಲ್ಲವೋ ದಾನವ, ನಾಲಿಗೆ ಲಯ ತಪ್ಪುತ್ತಿದೆ, ಎಚ್ಚರ. ಏನೋ ಸೋದರಳಿ ಗೌರವಿಸಿದ್ರೆ ಮಿತಿ ಮೀರಿ ನುಡುತ್ತೇವೆ. ದುರಂಕಾರಿ, ಬಂಧು ಬಾಂಧವರೆಂಬ ಅಭಿಮಾನವಿಡದೆ ಕೊನೆಗೂ ನಿನ್ನ ರಾಕ್ಷಸಿ ಬುದ್ಧಿಯನ್ನು ತೋರಿಸಿದೆಲ್ಲ. ಇನ್ನು ನಿನಗಳು ಉಳಿಗಾಲವಿಲ್ಲ, ಸಿದ್ಧನಾಗು. ದ್ರೋಹಿ! ನೀನಾವಗನ ಬಂಧುವ ಎನಗೆ ದ್ರೋಹಿ. ನೀನಾವಗನ ಬಂಧುವ ಎನಗೆ ದ್ರೋಹಿ. ಆ ಮುಕುಂದನ ಗಣತನ ಬಳಸಿ ಸೋದರ ಬಂಧುವ ಮರೆತವನೇ. ಆ ಮುಕುಂದನ ಗೆಳತನ ಬಳಸಿ ಸೋದರ ಬಂಧುವ ಮರೆತವನೇ. ನೀನಾವಗನ ಬಂಧುವ ಎನಗೆ ದ್ರೋಹಿ.
ನನ್ನೊಡನೆ ಕಳಿಸಿಕೊಟ್ಟರೆ ಸರಿ, ಇಲ್ಲವಾದರೆ ಸಿದ್ಧವಾಗು ಯುದ್ಧಕ್ಕೆ. ಸಿದ್ಧನಾಗು. ಯುದ್ಧ ಮಾಡುವಯ್ಯ, ಯುದ್ಧ. ಇನ್ನು ನಿನ್ನ ಸಹಾಯಕ್ಕೆ ಧಾವನು ಬರುವನೋ ನೋಡುತ್ತೇನೆ. ಎಳವೇ ಗರತಿ ಮನ್ಮಥನ ಅರಸಿ ಎಲ್ಲಿರುವೆ ಬಾಳಿಗೆ.